ಒಳ್ಳೇದಾಗಲಿ, ಬಹಳ ಖುಷಿ. ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀರಿ? ಕಾರ್ಯಕ್ರಮ ನೋಡ್ತಾ ಇದ್ದು ನಾನು ಇವಾಗ 1 ವರ್ಷ ಆಯ್ತು ಗುರುಜಿ. ಓಹ್, ಓಕೆ. ನಾನೊಂದು ಪ್ರಾಬ್ಲಮ್ ಅಲ್ಲಿ ಇದ್ದು 1-2 ವರ್ಷ ಆಯ್ತು. ಓಹೋ, ಕಾರ್ಯಕ್ರಮ ನೋಡೋಕೆ ಶುರು ಮಾಡಿ 1 ವರ್ಷ ಆಯಿತು, ಪ್ರಾಬ್ಲಮ್ ಶುರುವಾಗಿ 2 ವರ್ಷ ಆಯಿತು. ಹೌದು ಗುರುಜಿ. ಆದ್ರೆ ನನಗೆ ಇವತ್ತು ಸಾಲು ಆಗುತ್ತೆ, ನಾಳೆ ಸಾಲು ಆಗುತ್ತೆ ಅಂತ ನಾನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂತಿರ್ಲಿಲ್ಲ. ದೇವ್ರಿದಾನೆ, ಎಲ್ಲದು ಸರಿ ಮಾಡ್ತಾನೆ ಅಂತ ಇದ್ದೆ ಗುರುಜಿ. ಓಕೆ, ಓಕೆ. ಆದ್ರೆ ಅದು ದೇವ್ರಿಗಿಂತ ಮನುಷ್ಯರ ಮುಂದೆ ದೇವ್ರದ್ದು ಏನೋ ಅಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು ಗುರುಜಿ. ಓಹೋ, ಈ ನಿರ್ಧಾರಕ್ಕೆ ಬಂದೇ ಬಿಟ್ಟಿದ್ದೀಯ ಆಲ್ರೆಡಿ? ಅದೇ ರೀತಿನೇ ನಡೀತಾ ಇದೆ ಗುರುಜಿ. ನಾನು ಎಷ್ಟು ದೇವ್ರನ್ನ ನಂಬ್ತೀನಿ ಅಂದ್ರೆ ಗುರುಜಿ, ಪ್ರತಿ ಕ್ಷಣ ಪ್ರತಿ ದಿನ ನನ್ನ ಉಸಿರಲ್ಲೂ ದೇವ್ರ ಬಗ್ಗೆನೇ ಯೋಚನೆ ಮಾಡ್ತೀನಿ. ನನಗೆ ಒಳ್ಳೇದ್ ಮಾಡ್ತಾನೆ ಅಂತ ಹೇಳಿ. ಬಟ್ ನನಗೆ ಇದೊಂದು ವಿಚಾರದಲ್ಲಿ ಯಾಕೋ ದೇವರು ತುಂಬಾ ಸತಾಯಿಸ್ತಾ ಇದ್ದಾನೆ ಗುರುಜಿ. ಆಯ್ತು, ಹೇಳುವ. ಎಷ್ಟು ವಯಸ್ಸು ನಿಮಗೆ? ನಂದು 43 ಗುರುಜಿ. ಏನು ಮಾಡ್ಕೊಂಡಿರೋದು? ನಾನು ಹೌಸ್ ವೈಫ್ ಗುರುಜಿ. ಹೇಳುವ. ಏನಿಲ್ಲ ಗುರುಜಿ, ನನಗೆ 22 ವರ್ಷಕ್ಕೆ ಮದುವೆ ಆಯ್ತು ಗುರುಜಿ. ನಾನು ಡಿಗ್ರಿ ಕಂಪ್ಲೀಟ್ ಆಗಿದೆ. ಮದುವೆ ಮನೆಯವ್ರದೆಲ್ಲ ಒಪ್ಪಿಗೆ ಮೇರೆಗೆ ಮದುವೆ ಆಗಿರೋದು, ಅರೇಂಜ್ ಮ್ಯಾರೇಜ್. ಮದುವೆಯಾಗಿ ಸುಮಾರು 15 ವರ್ಷ ಚೆನ್ನಾಗೇ ಇತ್ತು ಗುರುಜಿ. ಚೆನ್ನಾಗೆ ಅಂದ್ರೆ ನಮ್ಮ ಯಜಮಾನ್ರು ಹೆಚ್ಚಾಗಿ ಅಪ್ಪ ಅಮ್ಮನ ಮಾತು ಜಾಸ್ತಿ ಕೇಳ್ತಿದ್ರು, ನನ್ನ ಹತ್ರ ಹೆಚ್ಚಾಗಿ ಕ್ಲೋಸ್ ಆಗಿರ್ತಿರ್ಲಿಲ್ಲ. ಒಟ್ಟು ಸಂಸಾರ ಚೆನ್ನಾಗಿ ನಡೀತಾ ಇತ್ತು ಗುರುಜಿ. ನಾನು ಎಲ್ಲದನ್ನು ಸಹಿಸ್ಕೊಂಡು ಹೋಗ್ತಾ ಇದ್ದೆ, ಯಾವುದಕ್ಕೂ ಅಪೋಸ್ ಮಾಡ್ತಾ ಇರ್ಲಿಲ್ಲ. ಕೊನೆ ಹಂಗೆ ಆಮೇಲೆಲ್ಲ ನನ್ನ ಅದ್ದಿದ್ದೆಲ್ಲ ಮದುವೆ ಆಯ್ತು. ಆಮೇಲೆ ನಾವಿನ್ನು ಚೆನ್ನಾಗೇ ಇದ್ವಿ ಗುರುಜಿ. ನನಗೆ 2 ಮಕ್ಕಳು. ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಮಗ 2nd PU ಓದ್ತಾ ಇದ್ದಾನೆ. ಮನೇಲಿ ಅಗ್ರಿಕಲ್ಚರ್ ಕೆಲಸ ಮಾಡ್ತಾರೆ. ಹಿಂಗೆ ಚೆನ್ನಾಗೇ ಇದ್ವಿ ಗುರುಜಿ. ಆಮೇಲೆ ಎಲ್ಲರೂ ಮದುವೆ ಆಯ್ತು. ಆಮೇಲಂತೂ ಇನ್ನೂ ಚೆನ್ನಾಗೇ ಆಗಿದ್ವಿ ಗುರುಜಿ. ನಾವೆಲ್ಲರೂ ಫ್ಯಾಮಿಲಿ ಸಂತೋಷವಾಗಿ ಇದ್ವಿ. ಈಗೊಂದು 2 ವರ್ಷದಿಂದ ಈಚೆಗೆ ಗುರುಜಿ ನಮ್ಮ ಮನೆಯವರಿಗೆ ಒಂದು ಅಫೇರ್ ಶುರುವಾಗ್ಬಿಟ್ಟಿದೆ ಗುರುಜಿ. ಅಫೇರ್ ಎಂತದು? ಅಫೇರ್ ಇದೆ ಅವರಿಗೆ. ಅದೇ ಗುರುಜಿ, ಅದೇ ಸಮಸ್ಯೆಯಿಂದ ತುಂಬಾ ಅಂದ್ರೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಅವರು JCP ಕೆಲಸ ಮಾಡಿಸ್ತಾ ಇದ್ರು. ಆ ಕೆಲ್ಸಕ್ಕೆ ಅಂತ ಅಲ್ಲಿ ಹೋಗಿದ್ರು ಗುರುಜಿ, ಅವ್ರ ಮನೆ ಕೆಲ್ಸಕ್ಕೆ. ಅವಳಿಗೆ ಗಂಡ ಇಲ್ಲ ಗುರುಜಿ. ಗಂಡ ಸತ್ತು 1 ವರ್ಷ ಆಗಿತ್ತು ಅಷ್ಟೇ ಅವಾಗ. ಅಲ್ಲ, ಇಲ್ಲಿ JCP ಕೆಲಸ ಮಾಡೋದು ನಿಮ್ ಗಂಡ? ಹೌದು ಗುರುಜಿ. ಅವ್ರ ಕೆಲ್ಸಕ್ಕೆ ನಿಮ್ ಗಂಡ ಹೋಗಿದ್ದು? ಹೋಗಿದ್ರು ಗುರುಜಿ. ಅವ್ರ ಮನೆ ಕೆಲಸ ಮಾಡಿ ತುಂಬಾ ದಿವಸ ಏನಿಲ್ಲ, 3 ದಿವಸ ಕೆಲಸ ಮಾಡಿರೋದಲ್ಲಿ. ಆ 3 ದಿವಸದಲ್ಲೇ ಅವಳು ನನ್ ಗಂಡನ ಕಚ್ಚಿ ತುಂಬಾ ಕ್ಲೋಸ್ ಆಗ್ಬಿಟ್ಲು ಗುರುಜಿ. ಅಲ್ಲ, ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಆಗಿದ್ ನಿಮ್ಗೆ ಹೆಂಗ್ ಗೊತ್ತು? ಅವರು ಆಮೇಲೆ ನನಗೆ ಸ್ವಲ್ಪ ದಿವಸ ಆದ್ಮೇಲೆ ನನ್ನನ್ನ, ಅವರು ತುಂಬಾ ಹತ್ರ ಇದ್ರಲ್ಲ, ನಮ್ಮ ಮನೆಯವರು ನನ್ನನ್ನ ನನ್ನ ಮಕ್ಕಳನ್ನ ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಅವರು ಕರ್ಕಬರ್ರಿ ಅಂತಿದ್ರಂತೆ. ಹಂಗೆ ಕರ್ಕೊಂಡು ಹೋದ್ರು ಅವರು. ಈ ವಿಚಾರ ಹೇಳಲೇ ಇಲ್ಲ. ನಿಮಿಷ, ಇಲ್ಲಿ ನಿಮ್ ಗಂಡ ಹೋಗಿದ್ದು ಕೆಲ್ಸಗಾರರಾಗಿ? ಹೌದು ಗುರುಜಿ. ಆಕೆ ಮಾಲೀಕಳ ಅವಳು? ಹೌದು ಗುರುಜಿ. ಓಕೆ, ಈ ಕೆಲಸಗಾರನ ಕುಟುಂಬವನ್ನ ಮಾಲೀಕಿ ತನ್ನ ಮನೆ ಕರ್ಸ್ಕೊಳ್ಳುವಷ್ಟು ನಡೆಯುತ್ತಾ? ಕೆಲಸಗಾರ ಅಂದ್ರೆ ನಮ್ಮ ಮನೆಯವರು ಒಂದು 5-6 JCP ಇಟ್ಕೊಂಡು ಲೀಜಿಗೆ ಇಟ್ಕೊಂಡು ಓನರ್ ರೀತಿ ಮಾಡ್ತಾ ಇದ್ದಾರೆ. ಓಕೆ, ಸೊ ಇವ್ರು ಒಂಥರ ಮೇಸ್ತ್ರಿ ತರ? ಹೌದು ಗುರುಜಿ. ಸೊ ಈತನ ಅಂದ್ರೆ ನಿಮ್ಮನ್ನ ಮನೆಗೆ ಕರ್ಕೊಂಡು ಬನ್ನಿ ಅಂತ ಆ ಹೆಣ್ಣು ಹೇಳಿರೋದು? ಹೌದು ಗುರುಜಿ. ಅವ್ರನ್ನ ಕರ್ಕಬರ್ರಿ ಅಂತಿದ್ರಂತೆ. ಆಕೆ ಗಂಡ ಇಲ್ವಾ? ಇಲ್ಲ ಗುರುಜಿ, ಗಂಡ ಸತ್ತು ಅವಾಗಷ್ಟೇ 1 ವರ್ಷ ಆಗಿತ್ತು ಅಷ್ಟೇ. ಅವಳಿಗೆ 2 ಮಕ್ಕಳು ದೊಡ್ಡವರು ಇದ್ದಾರೆ. ಒಬ್ಬನ ಮಗಳನ್ನು 2nd PU ಓದ್ತಾ ಇದ್ದಾನೆ, ಒಬ್ಬನು SLC ಓದ್ತಾ ಇದ್ದಾನೆ. ಕೊನೆಗೆ ನಾವು ಹೋದ್ವಿ ಗುರುಜಿ. ಅಲ್ಲಿ ಹೋದ್ಮೇಲೆ ಅವಳೆಲ್ಲ ಚೆನ್ನಾಗಿ ಉಪಚಾರ ಮಾಡಿದ್ಲು. ಆಮೇಲೆ ಅವ್ರ ಅತ್ತೆ ಇದ್ದಾರೆ, ಅವ್ರ ಮೈದ್ನ ಇದ್ದಾರೆ ಆ ಹುಡುಗಿಗೆ. ಅವರು ಡಿವೈಡ್ ಆಗಿದ್ದಾರೆ, ಒಂದೇ ಮನೆಯಲ್ಲೇ ಇದ್ದಾರೆ, ಡಿವೈಡ್ ಆಗಿದ್ದಾರೆ. ಅವ್ರಿಗೆ ಈ ವಿಚಾರ ಎಲ್ಲ ಗೊತ್ತು, ನಮ್ಮ ಮನೆಯವ್ರದ್ದು ಅವ್ರದ್ದು ವಿಚಾರ ಎಲ್ಲ ಗೊತ್ತು. ಕೊನೆಗೆ ಅಲ್ಲಿ ಹೋದ ತಕ್ಷಣ ಗುರುಜಿ ಅವ್ರ ಅತ್ತೆ ಇದ್ದಾರೆ, ಬೈಯಕ್ ಹಿಡಿದ್ರು. ಹಿಂಗೆ ಆ ಹುಡುಗಿ ಅತ್ತೆ. ಯಾರನ್ನು ಬೈಯಕ್ ಹಿಡಿದ್ರು? ನಮ್ಮ ಮನೆಯವ್ರಿಗೆ ಬೈಯಕ್ ಹಿಡಿದ್ರು. ಹಿಂಗೆ ಹೆಂಡತಿನೆಲ್ಲ ಕರ್ಕೊ ಬಂದಾನೆ, ಹಂಗೆ ಹಿಂಗೆ ಅಂತಾರ ಹಳ್ಳಿ ಭಾಷೆಯಲ್ಲಿ ಇರುತ್ತಲ್ಲ ಗುರುಜಿ, ಆ ತರನೆಲ್ಲ ಬೈಯಕ್ ಶುರು ಮಾಡಿದ್ರು. ನಮಗೆ ವಿಷಯನೇ ಗೊತ್ತಿಲ್ಲ ಗುರುಜಿ. ಜಸ್ಟ್ ನಾವು ಒಬ್ಬ ಫ್ರೆಂಡು ಅನ್ನೋ ರೀತಿಲಿ ಹೋಗಿದ್ದು, ಪರಿಚಯದವರು ಅಂತೇಳಿ. ನೀವು ಅಲ್ಲಿ ಮನೆ ಒಳಗಡೆ ಇದ್ದಂಗ್ಲೇ ಬೈಯಕ್ ಶುರು ಮಾಡಿದ್ರ? ಹೌದು ಗುರುಜಿ, ಬೈಯಕ್ ಶುರು ಮಾಡಿದ್ರು. ಕೊನೆಗೆ ಬೈಯಕ್ ಶುರು ಮಾಡ್ತೀನಿ, ನಾವ್ ಎಂತಕ್ ಹಿಂಗ್ ಬೈತೀರಿ ಅಂತ ಕೇಳೋದ್ರೊಳಗೆ
ಇವ್ರಿಬ್ರು ಮಧ್ಯೆ ಈ ತರ ಇದೆ ಅಂತ ಅವ್ರು ಹೇಳಿದ್ರು ಗುರುಜಿ ನಮ್ಗೆ. ಅವಜ್ಜಿ ಅಂದ್ರೆ ಅಷ್ಟ್ರೊಳಗೇನೆ ನಮ್ಮ ಮನೆಯವರು ಅವಳ ಮಕ್ಕಳನ್ನ ಕರ್ಕೊಂಡು ಎಲ್ಲೋ ಟೂರ್ ಎಲ್ಲ ಹೋಗಿ ಬಂದಿದ್ರು. ನಿಮಗೆ ಗೊತ್ತಿಲ್ಲ? ಅದ್ ನನಗೆ ಗೊತ್ತಿಲ್ಲ, ಅಂದ್ರೆ ಹೋಗಿದ್ ಗೊತ್ತು, ಅವ್ರ ಜೊತೆ ಹೋಗಿದ್ರು ಅಂತ ಗೊತ್ತಿಲ್ಲ, ಬೇರೆ ಯಾರೋ ಫ್ರೆಂಡ್ ಜೊತೆ ಹೋಗಿದ್ವಿ ಅಂತ ಅಂದಿದ್ರು. ಕೊನೆಗೆ ಅವ್ರು ಹೇಳಿದ್ಮೇಲೆ ನನಗೆ ಗುರುಜಿ ಒಮ್ಮೆಗೆ ಶಾಕು, ನನಗೆ ಏನು ಗೊತ್ತೇ ಇಲ್ಲ, ವಿಷಯನೇ ಗೊತ್ತಿಲ್ಲ ನನಗದು. ಕೊನೆಗೆ ಗುರುಜಿ ಏನ್ ಮಾಡೋದು ಅಲ್ಲಿನ ಪರಿಸ್ಥಿತಿಲಿ, ಯಾಕಂದ್ರೆ ಈಗ ನನ್ ಹೆಣ್ಮಗಳಾಗಿ, ಅದು ನಮ್ಮ ಭಾರತೀಯ ಸಂಸ್ಕೃತಿ ಹೆಣ್ಮಗಳಾಗಿ ನಾನ್ ಹೋದಲ್ಲಿ ನನ್ ಗಂಡನ್ ಮರ್ಯಾದೆ ತೆಗಿಯಕ್ ಬರಲ್ಲಲ್ಲ ಗುರುಜಿ. ಹಂಗಾಗಿ ನನ್ ಗಂಡನ್ನ, ನಾನು ನನ್ನ ಮಕ್ಳು ಎಲ್ಲ ಸೇರಿ ನನ್ ಗಂಡನ್ ಸೇವ್ ಮಾಡಿ ಕರ್ಕೊಂಡ್ ಬಂದ್ವಿ. ಅವ್ರದ್ದು ಏನೋ ತಪ್ಪಿಲ್ಲ, ಅವ್ರದ್ದು ತಪ್ಪಿಲ್ಲ, ಅವಳದು ತಪ್ಪಿಲ್ಲ, ನನ್ ಗಂಡ ಅಂತವ್ರು ಅಲ್ಲೇ ಅಲ್ಲ ಅಂತ ವಾದ ಮಾಡಿ ಹಂಗೆ ಕರ್ಕೊಂಡ್ ಬಂದ್ವಿ ನಾವು. ಕೊನೆಗೆ ಸ್ವಲ್ಪ ದಿವಸ ಆದ್ಮೇಲೆ ಇವ್ರು ಫೋನಲ್ಲಿ ಮತ್ತೆ ಕಾಂಟ್ಯಾಕ್ಟ್ ಮಾಡಕ್ ಶುರು ಮಾಡಿದ್ರು ಗುರುಜಿ ಅವರು. ಆಮೇಲೆ ನಾನು ತುಂಬಾ ಗಲಾಟೆ ಮಾಡ್ದೆ, ಇದೆಲ್ಲ ತಪ್ಪು, ಮಾಡ್ಬೇಡ್ರಿ ಹಂಗೆ ಹಿಂಗೆ ಅಂತ ಗಲಾಟೆ ಮಾಡ್ದೆ. ಗಲಾಟೆ ಮಾಡಿ ಆದ್ಮೇಲೆ ಮತ್ತೆ ಅವ್ಳ ಫೋನ್ ಬ್ಲಾಕ್ ಲಿಸ್ಟಿಗೆ ಹಾಕ್ತೆ ಗುರುಜಿ, ನಮ್ಮ ಮನೆಯವ್ರ ಫೋನಿಂದ. ಓಕೆ, ಅಂದ್ರೆ ನಿಮ್ಗೆ ಅಲ್ಲಿ ಡೌಟ್ ಬಂತಾದ್ರೂ ಕೂಡ ಅಲ್ಲಿ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಲ್ಲ ಅಂತ? ಇಲ್ಲ ಇಲ್ಲ, ನಾನು ಅಲ್ಲಿ ಏನು ಹೇಳಕ್ಕೆ ಹೋಗಿಲ್ಲ. ಕೊನೆ ಮನೆಗ್ ಬಂದೆಲ್ಲ ಕೇಳ್ದೆ, ಹಿಂಗೆಲ್ಲ ಮಾಡಿದ್ರಿ, ಮಕ್ಳು ದೊಡ್ಡವರಿದ್ದಾರೆ, ಎಲ್ಲ ತಪ್ಪಾಗತ್ತೆ ಅಂತ ಎಲ್ಲ ಹೇಳ್ದೆ. ಆದ್ರೂ ನಾನು ಆ ತರದಲ್ಲಿ ಇಲ್ಲೇ ಇಲ್ಲ, ನಾನು ಜಸ್ಟ್ ಫ್ರೆಂಡ್ ಮಾತಾಡ್ತಾ ಇದ್ದೀನಿ ಅಷ್ಟೇ ಅಂತಾನೆ ವಾದ ಮಾಡ್ತಾ ಇದ್ರು. ಆಮೇಲೆ ಕೊನೆಗೆ ಅವರು ಅವಳ ಫೋನ್ ಬ್ಲಾಕ್ ಲಿಸ್ಟಿಗೆ ಹಾಕಿಸ್ತೆ, ಅವಳ ಫೋನ್ ಇವ್ರ ಕಡೆಯಿಂದ ಫೋನ್ ಹೋಗ್ಬಾರ್ದು ಅಂತೇಳಿ. ಆಮೇಲೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಕ್ ಶುರು ಮಾಡಿದ್ರು. ಕೊನೆಗೆ ಅದು ನನಗೆ ಗೊತ್ತಾಗಿ ಮೆಸೇಜ್ ವಾಟ್ಸಪ್ ಡಿಲೀಟ್ ಮಾಡಿಸಿ ನಂಬರೇ ತೆಗಿಸ್ಬಿಟ್ಟೆ ಅವಳದು. ಆವಾಗ ಇವ್ರು ಏನ್ ಮಾಡ್ಬಿಟ್ರು, ಫುಲ್ ಡಿಪ್ರೆಷನ್ ಹೋಗ್ಬಿಟ್ರು ಗುರುಜಿ. ಅವಳು ಇಲ್ದೆ ಬದುಕದೇ ಇಲ್ಲ ಅನ್ನೋ ತರ ಡಿಪ್ರೆಷನ್ ಹೋಗ್ಬಿಟ್ರು. ನನಗ್ ಫುಲ್ ಹಿಂಸೆ. ಅಂದ್ರೆ ಬಾಯ್ಬಿಟ್ಟು ಹೇಳ್ತಿದ್ರ ಅವ್ರು ಅದನ್ನ? ಹೇಳ್ತಿದ್ರು, ನನ್ಗೆ ಅವಳಿಗೆ ಮಾತಾಡ್ಬೇಕು, ನಾನು ಅವಳಿಗೆ ಮಾತಾಡ್ಬೇಕು, ನನಗೆ ಅವಳಿಗೆ ಮಾತಾಡ್ಬೇಕು, ನಾನು ಅವಳು ನೋಡ್ಬೇಕು ಅಷ್ಟೇ, ಈ ತರ ಎಲ್ಲ ಹೇಳ್ತಿದ್ರು. ಕೊನೆ ಇದೇ ವಿಚಾರವಾಗಿ ಮನೇಲಿ ಸಿಕ್ಕಾಪಟ್ಟೆ ಗಲಾಟೆ ಆಯ್ತು. ನಾನು ಇದು ತಪ್ಪು, ಮಕ್ಕಳೆಲ್ಲ ದೊಡ್ಡವರಿದ್ದಾರೆ, ಈ ತರ ಮಾಡೋದೆಲ್ಲ ತಪ್ಪು ಅಂತ ಅಂದೆ. ನಮ್ಮ ಮಾಮರು ನಮ್ಮ ಅತ್ತೆರು ಅವ್ರು ನನಗೆ ಬೈದ್ರು ಗುರುಜಿ. ಅವರು ಗಣಸು, ಅವನು ಏನಾರು ಮಾಡ್ತಾನೆ, ಲಾಸ್ಟಿಗೆ ಅವಳು ಮನೆಗೆ ಕರ್ಕೊಂಡು ಬಂದಿದ್ದು ಇಟ್ಕೊಂಡ್ರು ತಪ್ಪಿಲ್ಲ ಅನ್ನೋ ತರ ಮಾತಾಡಿದ್ರು ಗುರುಜಿ. ಅದಕ್ಕೆ ನಾನ್ ಮತ್ತೆ ಇವ್ರ ಅಪ್ಪ ಅಮ್ಮನೇ ಸಪೋರ್ಟ್ ಇದ್ಮೇಲೆ ನಾನೇನ್ ಮಾಡೋದು ಅಂತೇಳಿ ನಾನು ಆದಷ್ಟು ಅಪೋಸ್ ಮಾಡ್ದೆ, ಆದ್ರೂ ನನ್ ಕೈಯಲ್ಲಿ ಆಗಿಲ್ಲ ಗುರುಜಿ. ಕೊನೆಗೆ ಅವಳು ಬೇರೆ ಫೋನ್ ನಂಬರ್ ತಗೊಂಡು ಮತ್ತೆ ಇವರಿಬ್ರು ಕಾಂಟ್ಯಾಕ್ಟ್ ಆದ್ರು ಗುರುಜಿ. ಅವ್ರ ಫೋನ್ ನಂಬರ್ ಎಲ್ಲ ಹೆಂಗೋ ಕಲೆಕ್ಟ್ ಮಾಡಿ ಕಾಂಟ್ಯಾಕ್ಟ್ ಆದ್ರು. ಆವರೆಗೆ ಅವರಿಬ್ರು ಮಧ್ಯೆ ಯಾವುದೇ ದೈಹಿಕವಾಗಿ ಯಾವುದೇ ಇದು ಇರ್ಲಿಲ್ಲ ಗುರುಜಿ. ಇತ್ತಿತ್ತಾಗೆ ಈಗ ಒಂದೂವರೆ ವರ್ಷ ಈ ಕಡೆ ಅವಳು ಚಿಕ್ಕಮ್ಮನ ಮನೆ ಹತ್ರ ಒಂದು ಸೈಟ್ ತಗೊಂಡ್ರು, ಜಾಗನ ಒಂದು 7-8 ಎಕರೆ ಜಾಗ ತಗೊಂಡ್ರು ಲೀಸಿಗೆ. ಅನಾನಸ್ ಹಾಕಿದ್ರು ನಮ್ಮನೆಯವರು. ಅನಾನಸ್ ಹಾಕಿದಾಗ ಅವಳು ಅಲ್ಲಿಗೆ, ಅವ್ರ ಚಿಕ್ಕಮ್ಮನ ಮನೆ ಅಲ್ಲ, ಅಲ್ಲಿಗೆ ಬರ್ಲಿಕ್ಕೆ ಅವಳಿ ಸರಿ ಆಯ್ತು ಗುರುಜಿ, ಹಾದಿ ಸರಿ ಆಯ್ತು. ಇವರು ಕಾಂಟ್ಯಾಕ್ಟ್ ತುಂಬಾ ಜೋರಾಯ್ತು. ಅಲ್ಲಿ ಇಲ್ಲಿ ಟ್ರಿಪ್ ಹೋಗೋದು ಅದು ಇದು ಮಾಡ್ತಾ ಇದ್ರು. ನನಗೆ ಗುರುಜಿ ಇವರು ಜಸ್ಟ್ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅಷ್ಟೇ, ಇವ್ರು ಮೀಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಅಲ್ಲೇ ನನಗೊಂದು ತಿಂಗಳವರೆಗೆ ಇದ್ದೆ ಗುರುಜಿ. ಬಿಡು, ಫೋನಲ್ಲಿ ಮಾತಾಡ್ತಾರಲ್ಲ, ಅವ್ರವ್ರ ಕರ್ಮ ಅವ್ರು ಉಣ್ತಾರೆ, ನನಗೆ ಅಂತಕ್ಕೆ ನಾನೊಬ್ಳು ಹೆಂಡತಿಯಾಗಿ ಅವ್ರಿಗೆ ಏನ್ ಕರ್ತವ್ಯ ಮಾಡ್ಬೇಕು, ಒಬ್ಬ ತಾಯಿಯಾಗಿ ಮಕ್ಕಳಿಗೆ ಏನ್ ಮಾಡ್ಬೇಕು ಅದನ್ನ ಮಾಡೋಣ, ಅವ್ರವ್ರದವ್ರು ಉಣ್ತಾರಂತೆ ನಾನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಂತ ಇರ್ಲ ಗುರುಜಿ. ಆದ್ರೆ ಅವಾಗ ಕೇಳ್ತಿದ್ದ ವಿಚಾರ, ಇಲ್ಲ ಮಾತಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾ ಇದ್ರು ಅವರು. ಕೊನೆ ಇತ್ತಿತ್ಲ ನನಗೆ ಮೊನ್ನೆ ಅಂದ್ರೆ ಒಂದು 15 ದಿವಸದ ಈ ಕಡೆ ನಾನು ಅನಾನಸ್ ಪ್ಲಾಟಿಗೆ ಹೋಗಿದ್ದೆ ಗುರುಜಿ, ನೋಡೋಣ ಅಂತೇಳಿ. ಎಲ್ಲಿಗೆ? ನಮ್ಮ ಅನಾನಸ್ ಪ್ಲಾಟಿಗೆ ಹೋಗಿದ್ದೆ ನಾನು. ನನ್ ಮಗನ್ ಕರ್ಕೊಂಡ್ ಹೋಗಿದ್ದೆ. ಅಲ್ಲಿ ಅನಾನಸ್ ಪ್ಲಾಟ್ ಇದ್ದು ಅವ್ರ ಮನೆಗೆ ಒಬ್ಳು ಮಗ ಸೊಸೆ ಇದ್ದಾಳೆ, ಅವಳು ನನಗೆ ವಿಚಾರ ಎಲ್ಲ ಹೇಳಿದ್ಲು. ಹಿಂಗೆ ಅವಳು ಇಲ್ಲಿ ಬರ್ತಾ ಇದ್ದಾಳೆ, ನಮ್ಮ ಮನೆಗೂ ಬರ್ತಾಳೆ, ಅಲ್ಲೇ ಅವರು ನಮ್ಮ ಮನೆಯವರು ಅಲ್ಲಿ ಅನಾನಸ್ ಪ್ಲಾಟ್ ಅಲ್ಲೇ ಶೆಡ್ ಮಾಡಿದಾರೆ, ಅಲ್ಲೇ ಉಳಿತಾರೆ ರಾತ್ರಿ ಎಲ್ಲ ನೀರ್ ಬಿಡಕ್ಕೆ. ಕೊನೆ ಅಲ್ಲಿಗೆಲ್ಲ ಬರ್ತಾ ಇದ್ದಾಳೆ, ಸಾಗರ ಹೋಗ್ತಾಳೆ, ಆಸ್ಪತ್ರೆ ಹೋಗ್ತಾಳೆ, ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡ್ತಾ ಇದ್ದಾರೆ ಅನ್ನೋ ವಿಚಾರ ಗೊತ್ತಾಯ್ತು ಗುರುಜಿ. ನನಗೀಗ ಆ ವಿಚಾರ ಗೊತ್ತಾಗಿದೆ ಅನ್ನೋದನ್ನ ಇವ್ರಿಗೆ ಕೇಳಿದ್ರೆ ಏನ್ ಹೇಳ್ತಾರೆ ಗುರುಜಿ, ಇವ್ರು ನಾನ್ ಸಾಯ್ತೀನಿ ಅಂತಾರೆ. ನಿಮಗೆ ಹೇಳಿದ್ಯಾರು? ನನಗೆ ಅದೇ ಅನಾನಸ್ ಪ್ಲಾಟ್ ಇದೆಯಲ್ಲ, ಅವರು ಮನೆ ಸೊಸೆ ಹೇಳಿದ್ದು. ಸೊಸೆ ಅಂದ್ರೆ ಅವ್ರ ಚಿಕ್ಕಮ್ಮನ ಸೊಸೆ? ಚಿಕ್ಕಮ್ಮನ ಸೊಸೆ ಹೇಳಿದ್ದು. ಏನಂತ?
ಹಿಂಗೆ ಇವರಿಬ್ರ ಮಧ್ಯೆ ಈ ತರ ಎಲ್ಲ ನಡೀತಾ ಇದೆ, ಅಫೇರ್ ಇರೋದು ನನಗೆ ಮೊದ್ಲೇ ಗೊತ್ತಿತ್ತು. ಬಟ್ ಇವರಿಬ್ರು ದೈಹಿಕವಾಗೆಲ್ಲ ಈ ತರ ಇದಾರೆ, ತುಂಬಾ ಕ್ಲೋಸ್ ಇದಾರೆ, ಗಂಡ ಹೆಂಡತಿ ತರನೇ ಇದಾರೆ ಅನ್ನೋ ವಿಚಾರ ಎಲ್ಲ ನನಗೆ ಮೊನ್ನೆ ಗೊತ್ತಾಯ್ತು ಗುರುಜಿ. ಸೊ ನಿಮ್ಮ ಲೆಕ್ಕದಲ್ಲಿ ಅಫೇರ್ ಬೇರೆ ಇದು ಬೇರೆ ಅಂತ? ಹಂಗಲ್ಲ ಗುರುಜಿ, ಜಸ್ಟ್ ಮಾತಾಡ್ತಾ ಇದಾರಲ್ಲ, ಏನಾಗಲ್ಲ ಬಿಡು, ಫ್ರೆಂಡ್ಲಿ ಆಗಿದ್ದಾರೆ ಇರ್ಬೇಕು ಅಂತ ನಾನು ಸುಮ್ನೆ ಇದ್ದೆ ಗುರುಜಿ. ಸುಮ್ನೆ ಇರ್ಲಿಲ್ಲ, ನಾನು ಫುಲ್ ಅಪೋಸ್ ಮಾಡಿದೆ. ಫುಲ್ ಅಪೋಸ್ ಅಂದ್ರೆ ನಾನು ಅವ್ರು ಯಾವ ಲೆವೆಲ್ಗೆ ಹೋಗಿದ್ರು ಅಂದ್ರೆ ಗುರುಜಿ, ನನಗೆ ಡೈವರ್ಸ್ ಕೊಡ್ತೀನಿ ಅನ್ನೋ ಲೆವೆಲ್ಗೆ ಹೋಗಿದ್ರು ನನ್ಗೆ. ನಾನ್ ಡೈವರ್ಸ್ ತಗೊಂಡು ನನ್ನ 2 ಮಕ್ಳು ಕಟ್ಕೊಂಡು ನಾನು ಎಲ್ಲಿ ಹೋಗ್ಲಿ ಗುರುಜಿ ನಾನು? ಅದಕ್ಕೋಸ್ಕರ ನನ್ನ ಮಕ್ಳು ಭವಿಷ್ಯಕ್ಕೋಸ್ಕರ ಅಂತೇಳಿ ನಾನು ಸುಮ್ನೆ ಇದ್ದೆ. ನೋಡೋಣ ಎಲ್ಲಿವರೆಗೆ ಆಗತ್ತೆ, ಯಾವತ್ತಿದ್ರು ವಾಪಸ್ ಬಂದೇ ಬರ್ತಾರಲ್ಲ, ನಮ್ಮನ್ ಬಿಟ್ರೆ ಮತ್ತೆ ಯಾರಿದ್ದಾರೆ ಅಂತ ನಾನು ಸುಮ್ನೆ ಇದ್ದೆ ಗುರುಜಿ. ಈಗ ನೋಡಿದ್ರೆ ಈ ತರ ಆಗಿದೆ, ನನಗೆ ಏನ್ ಮಾಡ್ಬೇಕಂತಾನೆ ದಿಕ್ಕೆ ತೋರಿಸ್ತಾ ಇಲ್ಲ ಗುರುಜಿ. ಅಂದ್ರೆ ನೀವು ಆಕೆಯನ್ನು ಯಾವತ್ತೂ ಕೇಳಿಲ್ಲ? ಅವಳಿಗೆ ಫೋನ್ ಮಾಡಿದೀನಿ, ಅವಳಿಗೆ ತುಂಬಾ ಸರಿ ಫೋನ್ ಮಾಡಿದೀನಿ ಹಿಂಗೆ ಅಂತೇಳಿ. ಅವಳು ಇಲ್ಲ ಅಕ್ಕ, ನಾನು ಆ ತರದಲ್ಲಿ ಇಲ್ಲೇ ಇಲ್ಲ, ನಾನು ಅಂತವಳು ಅಲ್ಲೇ ಅಲ್ಲ, ನಿಮ್ ಮನೆಯವರೇ ನನ್ ಬಾಳ ಹಚ್ಚಿದ್ದಾರೆ ಅಂತ ಹೇಳಿದ್ಲು ಗುರುಜಿ. ಆದ್ರೂ ಅವಳ ಹತ್ರ ಕೈ ಕಾಲ್ ಹಿಡ್ಕನ ಮಟ್ಟಿಗೆ ಬೇಡ್ದೆ, ಗೋಗರ್ದೆ, ಕಣ್ಣೀರೆಲ್ಲ ಹಾಕ್ತೆ, ನನ್ ಸಂಸಾರ ನನಗೆ ಬಿಟ್ಕೊಡು, ನನ್ ಗಂಡ ನನಗೆ ಬಿಟ್ಕೊಡು ಅಂತ ಹೇಳಿ. ಆದ್ರೂ ಅವಳು ಆತರ ಮಾತು ಕೇಳಲೇ ಇಲ್ಲ ಗುರುಜಿ. ನನಗೆ ತುಂಬಾ ಮೋಸ ಮಾಡ್ಬಿಟ್ಟು. ಏನಂದ್ರು ಕಡೆಯಲ್ಲಿ ಅವರು? ಏನಂದ್ರವ ಕಡೆಯಲ್ಲಿ ಅವರು? ಕೊನೆಗೆ ಏನಿಲ್ಲ ಗುರುಜಿ, ನನ್ನ ಫೋನ್ ನಂಬರ್ ಅವಳು ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಲು. ನನ್ನ ಫೋನ್ ನಂಬರ್ ಬ್ಲಾಕ್ ಲಿಸ್ಟ್ ಹಾಕಿದ್ಲು. ನಾನು ಏನಾದ್ರು ನೋಡೋಣ ಯಾವಾಗಾರು ಆನ್ ಆಗತ್ತಂತ ಫೋನ್ ಮಾಡ್ತಾ ಇದ್ರೆ ಅದನ್ನು ನಮ್ಮ ಮನೆಯವ್ರಿಗೆ ಹೇಳಿ ಫೋನ್ ಹಿಂಗ್ ಬ್ಲಾಕ್ ಲಿಸ್ಟ್ ಹಾಕ್ಯಾಳೆ ಅಂತ ಫೋನ್ ಮಾಡ್ತಾರಂತ ಹೇಳಿ ಫೋನ್ ಮಾಡ್ಸೋದ್ನು ಬಿಡಿಸ್ಬಿಟ್ಲು ಗುರುಜಿ. ಅಂದ್ರೆ ಈಗ ನಿಮ್ಮ ಯಜಮಾನ್ರು ನಿಮ್ಮ ಮುಂದೆ ರಾಜಾರೋಷವಾಗಿ ಇದನ್ನು ಮುಂದುವರಿಸೋಷ್ಟು ಧೈರ್ಯ ಬಂದಿದೆಯಾ ಅವ್ರಿಗೆ? ಅಂದ್ರೆ ಅವರಿಗೆ ಇವ್ರಿಬ್ರು ಮಧ್ಯೆ ಈ ತರ ಇದೆ ಅಂತ ನನಗ್ ಗೊತ್ತು ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ. ಓಹೋ, ಅಂದ್ರೆ ಈ ಸೊಸೆ ಅಥವಾ ಅವ್ರ ಚಿಕ್ಕಮ್ಮನ ಸೊಸೆ ನಿಮ್ಗೆ ಹೇಳಿರೋದು ಇವ್ರಿಗಿನ್ನೂ ಗೊತ್ತಿಲ್ಲ? ಇಲ್ಲ ಗೊತ್ತಿಲ್ಲ ಗುರುಜಿ ಅವ್ರಿಗಿನ್ನು. ಅಂದ್ರೆ ಅದನ್ನ ಕೇಳ್ಕೊಂಡಾದ್ಮೇಲೆ ನೀನ್ ಆ ಹೆಣ್ಣಿಗೆ ಫೋನ್ ಮಾಡಿದ್ದ? ಅದನ್ನ ಕೇಳಾದ್ಮೇಲೆ ನಾನು ಅವಳಿಗೆ ಮಾಡಿಲ್ಲ ಗುರುಜಿ. ನನಗೆ ಅವಳಿಗೆ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಹೇಳ್ತಾಳೆ. ನಮ್ಮ ಮನೆಯವ್ರು ಬಂದಿಲ್ಲ ನನ್ನ ಹತ್ರ ಸಿಕ್ಕಾಪಟ್ಟೆ ಮನೆಯಲ್ಲಿದ್ದಾರೆ, ಇದ್ರಿಗೆಲ್ಲ ಜಗಳ ಮಾಡ್ತಾರೆ, ಮನೆ ಬಿಟ್ಟು ಹೋಗ್ತಾರೆ, ಸಾಯ್ತೀನಿ ಅಂತಾರೆ, ಹಿಂಗೆಲ್ಲ ಮಾಡ್ತಾರೆ ಗುರುಜಿ. ಓ, ಇದನ್ನ ನಿಮ್ಮ ಮನೆ ಕಡೆಯವ್ರಿಗೆ ತಿಳಿಸಿದ್ಯಾ? ಇದೇ ಅಯ್ಯೋ, ನಮ್ಮ ಅಪ್ಪನ ಮನೆಗೆ ಯಾರಿಗೂ ಗೊತ್ತಿಲ್ಲ ಗುರುಜಿ. ನನಗೆ ಅವ್ರಿಗೆಲ್ಲ ತಿಳ್ಸಕ್ ಇಷ್ಟ ಇಲ್ಲ ಗುರುಜಿ. ಅಂದ್ರೆ ಇವರಲ್ಲಿ ಸರಿ ಹೋಗ್ಲಿ ಅನ್ನೋದು ನಿಮ್ಮ ಆಸೆನಾ, ಅಥವಾ ಈಗ ನಾನು ಇವ್ರನ್ನ ಮರ್ತಿರ್ಬೇಕ ಅಂತಲ್ಲ, ಇವ್ರು ಸರಿ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ ಗುರುಜಿ. ಸರಿ ಹೋಗ್ತಾರ ಅನ್ಸುತ್ತಾ? ನನಗೇನೋ ಅನ್ಸುತ್ತೆ ಸರಿ ಹೋಗ್ತಾರೆ ಅನ್ಸುತ್ತೆ, ಬಟ್ ಆ ಕಡೆಯಿಂದ ಯಾವ ತರ ಇದೆ ಅಂತ ಗೊತ್ತಿಲ್ಲಲ್ಲ ಗುರುಜಿ. ಅದು ಅಂದರೆ ಯಾವ ಕಡೆಯಿಂದ ಅಥವಾ ಯಾವ ಧೈರ್ಯ ನಿನಗೆ ಸರಿ ಹೋಗುತ್ತೆ? ಅಂದರೆ ನಾನು ಸತ್ತು ಹೋಗ್ತೀನಿ, ನಾನು ಮನೆ ಬಿಟ್ಟು ಹೋಗ್ತೀನಿ, ಅಥವಾ ಇದು ತಡೆಯಪ್ಪ ತುಂಬ ಮುಚ್ಚು ಮರೆಯಾಗಿ ಮಾಡ್ತಾ ಇದ್ದೀನಿ, ಗೊತ್ತಾದರೆ ಆಮೇಲೆ ಬಿಟ್ಟು ಬಿಡೋಣ ಅನ್ನೋ ಭಯ ಇದ್ದು ಮಾಡ್ತಿರೋದಲ್ಲ, ಎಲ್ಲ ಗೊತ್ತಿದ್ದೇ ಮಾಡ್ತಿರೋದು. ಅಂದರೆ ನಿಮಗೆಲ್ಲ ಗೊತ್ತಾಗಿದೆ ಅನ್ನೋ ಧೈರ್ಯ ಅವ್ರಿಗೆ ಆಲ್ರೆಡಿ ಇದ್ದೇ ಇದೆ. ಹಾಗೆ ಗೊತ್ತಾದ ಮೇಲೂ ಯಾವುದು ಮುಂದುವರಿಯುತ್ತೋ ಅದಕ್ಕೆ ಸ್ವಲ್ಪ ನಿಲ್ಲಿಸೋದು ಕಷ್ಟ, ಮತ್ತು ಅದು ಸಾಧ್ಯವೇ ಇಲ್ಲ ಅನ್ಬೋದು. ಅಂದರೆ ಸುಮ್ಮನೆ ನನ್ನ ಅನುಭವದಲ್ಲಿ ಹೇಳಿದ್ದೀನಿ, ಯಾಕಂದರೆ ಅದು ನಿನಗೆ ನೋವು ಕೊಡುವುದು ಬೇಡ, ನಾನು ಮುಂದೆ ಮಾತಾಡ್ತೀನಿ, ಬಟ್ ಇದು ಸುಮ್ಮನೆ ನಿನ್ನ ತಲೆಯಲ್ಲಿ ಇಟ್ಕೊಂಡಿರು. ಯಾಕಂದರೆ ಅಯ್ಯೋ ಗೊತ್ತಾಗ್ಬಿಡುತ್ತಪ್ಪ, ಎಂಥದ್ದೇನೋ ದುರ್ಬುದ್ಧಿ ಬಂದ್ಬಿಟ್ಟಿದೆ ಗಂಡಸಾಗ ನನಗೆ, ಆದರೆ ಏನೋ ಬಿಡೋಕ್ಕಾಗ್ತಾ ಇಲ್ಲ. ಆದರೆ ಯಾವತ್ತು ಮನೇಲಿ ಗೊತ್ತಾಗಿ ಅವರೆಲ್ಲ ಮುಖಕ್ಕೆ ಮಂಗಳಾರತಿ ಮಾಡಿದ ಮೇಲೆ ಏನೋ ಮನಸ್ಸಿಗೆ ನೋವಾಗಿ ಬಿಡ್ಬೋದೇನೋ, ಅಲ್ಲಿವರೆಗೂ ಏನೋ ಬಿಡೋಕ್ಕಾಗ್ತಿಲ್ಲ, ಒದ್ದಾಡ್ತಿದ್ದೀನಿ ಅಂತ ಮುಂದುವರಿಸ್ಕೊಂಡು ಹೋಗೋನು ಗೊತ್ತಾದ ಮೇಲೆ ಮನೆಯವರಿಗೆಲ್ಲ ಬಿಟ್ಬಿಡ್ತಾನಪ್ಪ ಅಂತ ಹೇಳ್ಬೋದು. ಇದು ನನಗೆ ಅವಳ ಜೊತೆ ಮಾತಾಡಿದವ್ರು ನಾನು ಸಾಯ್ತೀನಿ, ನಾನು ಡೈವರ್ಸ್ ಕೊಡ್ತೀನಿ, ಅಥವಾ ನಾನು ಅವ್ರ ಅಮ್ಮ ಕೂಡ ಗಂಡಸಾದವನು ಅದನ್ನೆಲ್ಲ ಮಾಡ್ತಾನೆ ಬಿಡು, ಅದನ್ನು ನೀನು ತಲೆಯಲ್ಲಿ ಇಟ್ಕೊಂಡು ಒದ್ದಾಡಬೇಡ, ಅಥವಾ ಅದನ್ನ ನೀನು ಹೆಂಗೆ ಕೇಳ್ತೀಯ ಅಂತ. ಅಂದರೆ ಈ ಮಟ್ಟಿನ ಬೆಂಬಲ ಅಥವಾ ಈ ಮಟ್ಟಿನ ಹೆಂಡತಿಗೆ ಗೊತ್ತಾದ ಮೇಲೂ ಕೂಡ ಅಲ್ಲಿ ಹಿಂದೆ ಬರ್ಲಿಕ್ಕೆ ಕಾರಣವೇ ಇಲ್ಲ. ಅಲ್ಲಿ ಅದೇ ಆಗಿರೋದು ಒಂದು ಎರಡವ, ಮನೇಲಿ ಹೆಂಡತಿ ಭಯ ಇರಬೇಕು, ಇಲ್ಲ ಆ ಕಡೆ ಗಂಡನ ಭಯ ಇರಬೇಕು. ಗಂಡನ್ ಗೊತ್ತಾದ್ರೆ ಬಿಡ್ತಾನಪ್ಪ ಅಂತ. ಇಲ್ಲಿ ಎರಡೂ ಇಲ್ಲ. ನಾನು ಅದನ್ನು ಹೇಳ್ದೆ ಗುರುಜಿ, ಅವಳಿಗೆ ಹೆಂಡತಿ ಇದ್ದಾಳಾದ್ರೆ ಗಂಡ ಇದ್ದಾನ ಭಯಕ್ಕಾದ್ರೂ ಹಿಂಸರಿತಾಳೆ, ಅವ್ಳ ಗಂಡ ಇಲ್ಲದು ಇಲ್ಲ, ಅದಕ್ಕೋಸ್ಕರ ಬಿಡ್ರಿ ಎಸ್ಪೆಷಲಿ ಗಂಡ ಇಲ್ಲದ ಅಥವಾ ಗಂಡ ಹಾದಿ ತಪ್ಪಿದ
ಅಥವಾ ಗಂಡನ ಹದ್ಬಸ್ತಲ್ಲಿ ಇಲ್ಲದ ಹೆಣ್ಣು ಮಕ್ಕಳ ಸಹವಾಸಕ್ಕೆ ಬಿದ್ದ ಯಾವ ಗಂಡಸಾದ್ರೂ ಅವನಿಗೆ ಬರೋ ಅತಿ ದೊಡ್ಡ ಧೈರ್ಯವೇ ಅದು. ಹೌದು ಗುರುಜಿ. ಅದು ಕೂಡ ಅಂತಿಮವಾಗುತ್ತೆ, ಬಹಳ ಕೆಟ್ಟದಾಗಿರುತ್ತೆ, ಅದು ಬೇರೆ ವಿಚಾರ. ಬಟ್ ಹೆಂಡತಿ ಆದವಳು ಆ ನೋವನ್ನು ಅನುಭವಿಸಬೇಕಿದೆ. ಹೌದು ಗುರುಜಿ. ಏನ್ ಮಾಡೋದಿಲ್ಲಿ? ನನ್ನ ಮಕ್ಕಳು ನಾನು ಅನುಭವಿಸ್ತಾ ಇರೋದು ಗುರುಜಿ. ಮಕ್ಕಳಿಗೆ ಎಷ್ಟು ವಯಸ್ಸು? ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಸೆಕೆಂಡ್ ಇಯರ್. ಮಗ PU ಮಾಡ್ತಾ ಇದ್ದಾನೆ, ಸೆಕೆಂಡ್. ಅಂದ್ರೆ ಅವರಿಬ್ಬರ ಗಮನಕ್ಕೆ ಈ ಪ್ರಕರಣ ವಿಚಾರ ಗಮನಕ್ಕೆ ಇದೆಯಾ? ಹಾ, ಅವರಿಗೂ ಗೊತ್ತಿದೆ ಗುರುಜಿ. ಮಗನು ಅಪೋಸ್ ಮಾಡ್ತಾನೆ ಇದ್ದಾನೆ. ಮಗನಿದ್ರಿಗೆ ಹೇಳ್ತಾರೆ, ಇಲ್ಲ ಮಗ ನಾನು ಬಿಡ್ತೀನಿ ಅಂತ ಅಂತಾರೆ. ಅಂದ್ರೆ ಮಕ್ಳಿಗೆ ಗೊತ್ತಿಲ್ದಂಗೆ ಈ ತರ ಮಾಡ್ತಾರೆ. ಬಟ್ ಅಲ್ಲಿ ಆ ಹೆಣ್ಣಿನ ಅತ್ತೆ ಅಥವಾ ಮೈದ್ನ ಅವ್ರು ಯಾರ ಭಯನೂ ಆ ಹೆಣ್ಣಿಗಿಲ್ಲ. ಇಲ್ಲ, ಅವರೆಲ್ಲ ಬೇರೆ ಆಗಿದ್ದಾರೆ, ಡಿವೈಡ್ ಆಗಿದ್ದಾರೆ. ಇವಳು ಈಗ ಬೇರೆ ಮನೆ ಮಾಡಿದಾಳೆ ಗುರುಜಿ. ಒಬ್ಳೇ ಇದ್ದಾಳೆ, ಮಗ ಇದ್ದಾನೆ, ಒಬ್ಳೇ ಇದ್ದಾಳೆ. ಆಕೆಗೆ ನಿಮ್ಮಷ್ಟೇ ವಯಸ್ಸ, ನಿಮ್ಗಿಂತ ದೊಡ್ಡವರ? ನನ್ಗಿಂತ 1-2 ವರ್ಷ ಚಿಕ್ಕವಳು. ಓಹೋ, ನಿಮ್ಗಿಂತ ಚಿಕ್ಕವರ? ಹಾ. ಆಕೆಗಿರುವ ಮಗ ಅಥವಾ ಮಗಳು ಅವ್ರಿಗೆ ಎಷ್ಟು ವಯಸ್ಸು? ಅವನಿಗೆ ಒಬ್ಬ ಮಗ PUC ಓದ್ತಾ ಇದ್ದಾನೆ, ಫಸ್ಟ್ PUC. ಒಬ್ಬ ಮಗ SLC ಓದ್ತಾ ಇದ್ದಾನೆ. ಆಯ್ತು. ಈ ಮನೆಗೆ ತಂದಾಕೋದು ಅಥವಾ ಮನೆಯೆಲ್ಲ ಜವಾಬ್ದಾರಿಯಿಂದ ನೋಡ್ಕೊಳ್ಳೋದು ಇದರಲ್ಲಿ ಏನು ಕಡಿಮೆ ಆಗಿಲ್ಲ? ಇಲ್ಲ, ಅದ್ರಲ್ಲೂ ಕಡಿಮೆ ಆಗಿಲ್ಲ. ಆಮೇಲೆ ನನ್ ಜೊತೆ ಚೆನ್ನಾಗಿರೋದು ಅದ್ರಲ್ಲೂ ಕಡಿಮೆ ಆಗಿಲ್ಲ. ಅವ್ರು ನನ್ ಜೊತೆ ಕ್ಲೋಸ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ. ಹೊರಗಡೆಯಿಂದ ಕರ್ಕಂತ ಎಲ್ಲಿಗಾರು ಹೋದ್ರೆ ನನ್ ಕರ್ಕಂತ ಬರ್ತಾರೆ. ಎಲ್ಲ ನನ್ ಕೈಯಲ್ಲೂ ಚೆನ್ನಾಗೇ ಇದ್ದಾರೆ ಅವರು. ಬಟ್ ಅಲ್ಲಿ ಅವ್ರು ಹೇಳೋದು ಏನ್ ಗೊತ್ತಾ ಗುರುಜಿ, ನಾನು ಅವ್ರ ಜೊತೆ ಜಸ್ಟ್ ಮಾತೊಂದು ಆಡ್ತಾ ಇದ್ದೀನಿ ಅಷ್ಟೇ. ಅದು ನನ್ನ ಹತ್ರ ಹೇಳೋದು, ನನ್ನ ಮಕ್ಳ ಹತ್ರ ಹೇಳಿದ್ರು ಅಷ್ಟೇ, ನನ್ನ ಹತ್ರ ಹೇಳೋದು ಅಷ್ಟೇ. ನಾನು ಮಾತೊಂದು ಆಡ್ತಾ ಇದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ ಅಂತ ನಮ್ಮ ಹತ್ರ ಹೇಳೋದು. ಬಟ್ ಅವ್ರು ಫೋನ್ ಮಾಡ್ತಾ ಇರೋದು ಈ ಕೆಲಸ. ಬಟ್ ಈಗ ಅವರು ಹೇಳಿದ್ರಲ್ಲ ಸೊಸೆ, ಅವರು ಮಾತನ್ನು ನೀನು ಪರಿಪೂರ್ಣ ನಂಬಿದಿ ಅಥವಾ ಅದು ಸತ್ಯ ಅಂತ ಅನ್ಸುತ್ತೆ ನಿನಗೆ? ಹೌದು ಗುರುಜಿ, ಸತ್ಯ ಅಂತ ಅನ್ಸುತ್ತೆ. ಅದರ ಆಧಾರದ ಮೇಲೆ ನಿನ್ನ ದುಃಖದ ಪ್ರಮಾಣ ಜಾಸ್ತಿ ಆಗಿದ್ದು? ಹೌದು ಗುರುಜಿ, ಅವಾಗಿಂದ ನಾನು ತುಂಬಾ ಅಂದ್ರೆ ತುಂಬಾ ಡಿಪ್ರೆಷನ್ ಹೋದಂಗೆ ಆಗ್ಬಿಟ್ಟಿದೀನಿ ಗುರುಜಿ ನನಗೆ. ಬಟ್ ನನ್ನ ಹೆಂಡತಿ ಇಷ್ಟೆಲ್ಲ ವ್ಯಥೆ ಪಡ್ತಿದ್ದಾಳೆ ಅನ್ನೋದ್ರ ಬಗ್ಗೆ ಕರುಣೆ ಇಲ್ವಾ ಗಂಡನಿಗೆ? ಅಥವಾ ಲೆಕ್ಕಕ್ಕೆ ಬರ್ತಿಲ್ವಾ? ಇಲ್ಲ ಅವ್ರಿಗೆ ಅದಿಲ್ವೇ ಇಲ್ಲ. ಅವರಿಗೆ ನಾನ್ ನಿನಗೆ ಏನ್ ಕಡಿಮೆ ಮಾಡಿದೀನಿ, ನಿನ್ ಜೊತೆ ನಾನು ಎಷ್ಟು ಚೆನ್ನಾಗಿದ್ದೀನಿ, ನನ್ಗೆ ನೀನ್ ಚೆನ್ನಾಗಿರು ನನ್ ಜೊತೆಗೆ, ನೀನ್ ನನ್ ಜೊತೆಗೆ ಚೆನ್ನಾಗಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತಾರೆ ಗುರುಜಿ ಅವರು. ದುಡಿಮೆ ಮಾಡ್ತಾರೆ ಗುರುಜಿ, 1 ವರ್ಷಕ್ಕೆ 50-60 ಲಕ್ಷ ಗಟ್ಲೆ ದುಡಿಮೆ ಮಾಡ್ತಾರೆ. ಹಂಗಂತ ಅದನ್ನೆಲ್ಲ ಏನ್ ಹಾಳು ಮಾಡಲ್ಲ, ಆ ರೀತಿಲೆಲ್ಲ ಒಳ್ಳೆ ಬುದ್ಧಿನೇ ಇದೆ. ಬಟ್ ಇದು ಒಂದೇ ವಿಚಾರ, ಮತ್ತೆ ಬೇರೆಯವ್ರಿಗೆ ನ್ಯಾಯ ಹೇಳ್ತಾರೆ, ಈ ಸುತ್ತೇಳ ಹಳ್ಳಿಗೆಲ್ಲ ಪಂಚಾಯತಿ ಮಾಡಾರೆ ಅವರು, ಎಲ್ಲದೂ ಮಾಡ್ತಾರೆ ಗುರುಜಿ. ಇದು ಒಂದು ವಿಚಾರದ ಅವ್ರು ತಪ್ಪು ಮಾಡ್ತಾ ಇದಾರೆ, ಅದು ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಆಯ್ತವಾ, ಈಗ ಎಲ್ಲ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಇದನ್ನು ಸಭ್ಯ ಅಂತ ಹೇಳಲಿಕ್ಕೆ ಆಗಲ್ಲ. ಅರ್ಥ ಆಯ್ತಲ್ಲ? ಯಾಕಂದ್ರೆ ಈ ಪ್ರಕರಣಗಳು ಅಥವಾ ಹೆಣ್ಣಿನ ವಿಚಾರದಲ್ಲಿ ಅಥವಾ ಅಕ್ರಮ ಅಥವಾ ಚಟ ಚಪಲ ಇವು 1 2 ನಿಧಾನವೋ ತಡವೋ ಇದ್ರ ಫಲವನ್ನು ನಾವು ತಿನ್ಬೇಕೇನು ಮಾಡ್ಲಿಕ್ಕಾಗಲ್ಲ. ಇಲ್ಲ ನಾನು ಊರಿನವ್ರಿಗೆ ತುಂಬ ನ್ಯಾಯ ಹೇಳೋರು ಅಥವಾ ನಾವು ತುಂಬ ದುಡಿಯೋರು ಅನ್ನೋ ಕಾರಣಕ್ಕೆ ಬೆಂಕಿ ಸುಡದೇ ಇರುತ್ತಾ? ಕರ್ಮ ಬಿಡೋದಿಲ್ಲಲ್ಲ ಗುರುಜಿ. ಅರ್ಥಾತ್ ಇದು ಕೂಡ ಹಾಗೆ. ಆದರೆ ನಿಂದೊಂಥರ ಪುರಾಣಗಳಲ್ಲಿ ಬರೋ ರಾಜನ ಹೆಂಡತಿ ಕತೆ ಆಗ್ಬಿಟ್ಟಿದೆ. ಹೆಂಡತಿ ಚೆನ್ನಾಗಿ ನೋಡ್ಕೊಳ್ತಾನೆ, ಬಟ್ ಅವನಿಗೆ ಉಪಪತ್ನಿಯರು ಅಂತ ತುಂಬಾ ಇರ್ತಾರೆ ಅನ್ನಂಗೆ ಆಯ್ತು ಕತೆ. ಹೌದು ಗುರುಜಿ, ಅದೇ ಆಗಿರೋದು. ಆಗಿದೆ ನಿನ್ ಕತೆ. ಈಗ ಏನ್ ಗೊತ್ತಾ ಗುರುಜಿ, ನಾನೇನಾದ್ರು ಈ ವಿಚಾರದವಾಗ ಅಪೋಸ್ ಮಾಡ್ದೆ ಅಂದ್ರೆ ಮನೇಲಿದ್ದರು ಹಂಗೆ ಹೇಳ್ತಾರೆ, ನೀನ್ ಇಷ್ಟು ಚೆನ್ನಾಗಿದೀಯಾ, ನಿನ್ಗೆ ಏನ್ ಕಡಿಮೆ ಮಾಡಿದಾನೆ, ನೀನ್ ಯಾಕೆ ಆ ತರ ತಲೆ ಕೆಡಿಸಿತೀಯ ಅಂತಾರೆ. ಇಲ್ಲವ, ಅದು ಕಡಿಮೆ ಮಾಡಿದ್ದಾನೆ ಅನ್ನೋದು ವಿಚಾರ ಅಲ್ಲ. ಹೌದು ಗುರುಜಿ, ಯಾವ್ದು ಎಷ್ಟೇ ಸುಖ ಇದ್ರು ಯಾವ್ದು ಅಷ್ಟೈಶ್ವರ್ಯ ಇದ್ರೂನು ಗಂಡ ಒಬ್ಬ ಬೇರೆ ಜೊತೆ ಹೋಗ್ತಾ ಇದ್ದಾನಂತ ಯಾವ ಹೆಂಡತಿನೂ ಸಹಿಸ್ಕೊಳ್ಳಲ್ಲ ಗುರುಜಿ. ನಿನ್ ಹಿತ ಬಯಸೋರ್ಗೆ ಇದು ತಪ್ಪು, ಆತನ ಹಿತ ಬಯಸೋರ್ಗೆ ಅದು ಸರಿ. ಇವೆಲ್ಲ ಹಿತ ಕಷ್ಟ ಇಷ್ಟಗಳ ಮೇಲೆ ಹೋಗುತ್ತೆ ತೀರ್ಪುಗಳು. ಇಲ್ಲಿ ಈಗ ನೋಡುವ, ನಮ್ಮ ಕಾರ್ಯಕ್ರಮ ನೋಡಿದಾಗ ಯಾವತ್ತೂ ಕೂಡ ನಾನು ಯಾರ ಪರ ವಿರೋಧ ಅಲ್ಲ, ಧರ್ಮ ಮುಖ್ಯ. ಆಕೆ ಪರನೂ ಅಲ್ಲ, ಈತನ ಪರನೂ ಅಲ್ಲ, ಯಾರ ಪರನೂ ಅಲ್ಲ. ಈಕೆ ತಪ್ಪಿದ್ರೆ ನಾನು ಈಕೆಗೆ ಬೈದು ಕಳಿಸಿರ್ತೀನಿ. ಅಂದ್ರೆ ಇಲ್ಲಿ
ಅಯ್ಯೋ ಅಷ್ಟೋ ಇಷ್ಟೋ ಎಲ್ಲರ ಮನೆ ಗಂಡಸರು ಕುಡ್ಕೊಂಡು ತಿನ್ಕೊಂಡು ಹೆಂಡತಿ ಮಕ್ಳನ್ನ ಜವಾಬ್ದಾರಿ ತಗೊಳ್ದೇನೆ ಹೊರಗಡೆನೆ ಚರಂಡಿಲಿ ಮಲ್ಕೊಳ್ಳೋಷ್ಟು ಹಾಳಾಗಿ ಪರಸ್ತ್ರೀ ಸವಾಸಕ್ಕೆ ಬಿದ್ದು ಮನೇನೂ ನೋಡ್ಕೊಳ್ಳಲ್ಲ, ಈ ಕಡೆ ನಿಮ್ಮ ನೆಮ್ಮದಿನೂ ಕೊಡಲ್ಲ ಅನ್ನೋಷ್ಟು ಇರಬೇಕಾದ್ರೆ ನಿನ್ನ ಗಂಡ ಅಷ್ಟೋ ಇಷ್ಟೋ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾನೆ, ಇದೊಂದೇನೋ ಒಂಚೂರು ಹಿಂಗೆ ಆಗ್ತಿದೆ, ಅದು ಸರಿ ಹೋಗುತ್ತೆ ಬಿಡು. ಇದು ಒಂದು ಮಟ್ಟಿನ ಸಮಾಧಾನದ ಮಾತು ಹೌದು. ಆದರೆ ಅಯ್ಯೋ ಅವನ ಆ ಕಡೆ ಹಂಗೆ ಮಾಡ್ಕೊಳ್ಳಿ ಏನೇ ಇರಲಿ, ಬಟ್ ನಿನಗೇನು ಕಡಿಮೆ ಮಾಡಿಲ್ವಲ್ಲ, ಇದಿದೆಯಲ್ಲ ಈ ಮಾತುಗಳು ಮಕ್ಕಳಿಗೆ ಪ್ರಚೋದನೆ ಕೊಟ್ರೆ ಏನಾಗ್ಬೇಕು ನಿನ್ನ ಮನೆ ಕತೆ? ಹೌದು ಗುರುಜಿ, ಇರೋದೇ ಮೇನ್ ಪ್ರಾಬ್ಲಮ್ ಅದು ಗುರುಜಿ ನನ್ಗೆ. ಅಂದ್ರೆ ಇದರ ಸೂಕ್ಷ್ಮತೆ ಅವ್ರಿಗೆ ಅರ್ಥವಾಗ್ತಿಲ್ಲ. ಇದು ಹೌದು ಗುರುಜಿ, ಅವರಿಗೆ ಮಗನ ಮೇಲೆ ಮೋಹ ಗುರುಜಿ, ಎಲ್ಲಿ ಕಳ್ಕೊಬಿಡ್ತೀವೋ ಅಂತೇಳಿ. ಅದೇ 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 ಹೇಳ್ತಾ ಇದ್ದೀನಿ, ಇಷ್ಟ ಕಷ್ಟಗಳ ಮೇಲೆ ನಾವು ತೀರ್ಪು ಬರೋದು ಅವು ಸಂಸಾರಗಳು. ಅಂದ್ರೆ ಗಂಡಸು ಅವ್ನು ಯಾರ ಜೊತೆನಾದ್ರೂ ಹೋಗಿ ಬರ್ತಾನೆ, ನೀನು ಅದನ್ನ ಯಾಕೆ ಕೇಳ್ತೀಯ ಅಂದಾಗ ಅದು ಅಂದ್ರೆ ಆಕೆಯ ಅದು ನಿಮ್ಮ ಅತ್ತೆಗೆ ಅಂತ ಹೇಳ್ತಿಲ್ಲ, ಆಕೆಗೆ ಒಬ್ಳು ಮಗಳು ಇದ್ಲು, ಮಗಳನ್ಗೊಬ್ಬ ಮದುವೆ ಮಾಡಿಕೊಟ್ಟು ಅಳಿಯ ಹಂಗೆ ಮಾಡಿದಾಗ ಅಳಿಯ ಅದು ಆ ಮಾತು ಅಳಿಯಂಗೆ ಹೋಗಲ್ಲ. ನನ್ನ ಮಗಳನ್ನ ಏನು ಅಂದ್ಕೊಂಡಿದ್ಯಾ, ಮದುವೆ ಆಗಿರೋದು ಯಾಕೆ, ಮತ್ತೆ ಎಲ್ಲೆಲ್ಲೋ ನೀನು ಗಂಡಸು ಅಂತ ಹೋಗಿ ಬರೋದಾದ್ರೆ ಮದುವೆ ಆಗಿರೋದು ಯಾಕೆ ಅಂತ ಅಳಿಯನ್ ವಿಚಾರಕ್ಕೆ. ಆದ್ರೆ ಮಗ ಅಂತ ಬಂದಾಗ ಅದು ಮೋಹ, ಪುತ್ರ ವ್ಯಾಮೋಹ. ಈ ಮೋಹಗಳು ತುಂಬ ಅಂಧಕಾರವಾದಾಗ ಅಥವಾ ಕುರುಡಾದಾಗ ಇಂಥ ಮಾತುಗಳು ಆಚೆ ಬರ್ತವೆ. ಅದು ಧೃತರಾಷ್ಟ್ರನ ಮೋಹ, ಏನು ಮಾಡ್ಲಿಕ್ಕಾಗಲ್ಲ. ಬಟ್ ನಿನಗೆ ನಾನು ಹೇಳೋದವ, ಭಾಳ ಮುಂದೆ ಬಂದುಬಿಟ್ಟಿದ್ದೀಯ ಇಲ್ಲಿ. ಈಗ ಇಲ್ಲಿ ನಾನು ನಿನಗೆ ಕೆಲವೊಂದು ವಿಚಾರಗಳನ್ನು ಹೇಳ್ತೀನಿ, ಬಟ್ ಅದಕ್ಕೂ ಮುಂಚೆ ಮಕ್ಕಳಿಗೆ ಇದೆಲ್ಲ ಗೊತ್ತಾಗಿದೆ ಅಥವಾ ನೀನು ಒಂದಷ್ಟು ಪ್ರಯತ್ನ ಮಾಡಿದೀಯ, ಇದನ್ನು ಮೀರಿ ಯಾಕೋ ವಿಚಾರಗಳು ಮುಂದುವರಿತಿದ್ದಾವೆ. ಆಯ್ತವ, ನೀನು ಫೋನ್ ಇಟ್ಕೊಬೋದು, ಬ್ಲಾಕ್ ಲಿಸ್ಟ್ಗೆ ಹಾಕ್ಬೋದು, ಡಿಲೀಟ್ ಮಾಡ್ಬೋದು, ಬಟ್ ಇಡೀ 24 ಗಂಟೆ ನಾಳೆ ಆತ ಏನೋ ಒಂದು ಚಿಕ್ಕದಾಗಿ ಎಡವಟ್ಟು ಮಾಡಿಕೊಂಡ್ರು ಕೂಡ ಇಡೀ ಜಗತ್ತಿನ ಕಣ್ಣು ನಿನ್ನ ಮೇಲೆ ಬೀಳುತ್ತೆ. ಅಂದರೆ ಈಗ ಈತನನ್ನೇ ತೊರೆದು ಬಿಡು ಅಂತ ಹೇಳ್ತಾ ಇಲ್ಲ, ಬಟ್ ಯಾವುದೋ ಒಂದು ವಿಚಾರ ನಿನಗೆ ಇಷ್ಟವಿಲ್ಲದ ನಡೀತಾ ಇದೆ, ನೀನು ದೇವರನ್ನು ನಂಬೋಳಾಗಿ ಪರಮಾತ್ಮ ಈಗ ನನ್ನ ಜೊತೆ ಕೂರ್ಲಿ, ನಿಲ್ಲಿ, ಮಲಗಲಿ ಅನ್ನೋದು ವಿಚಾರ ಅಷ್ಟೇ ಅಲ್ಲ, ಒಂದು ಆತ್ಮವಾಗಿ ಅಥವಾ ಆ ಜೀವ ತಪ್ಪು ಮಾರ್ಗ ಹಿಡಿದು ಹೆಣ್ಣಿನ ಸೆರಗಿನ ಹಿಂದೆ ಬಿದ್ದವನು, ಅದರಲ್ಲೂ ಅಕ್ರಮದ ಹಿಂದೆ ಬಿದ್ದವನು ಯಾವತ್ತೂ ಕೂಡ ಒಳ್ಳೆಯ ನೆಮ್ಮದಿಯನ್ನು, ಒಳ್ಳೆಯ ಕಡೆಯ ಕ್ಷಣಗಳನ್ನು ಕಳೀಲಿಕ್ಕೆ ಆಗುವುದೇ ಇಲ್ಲ. ಯಾಕಂದರೆ ಮುಂದೊಂದು ಕಾಲ ಬರುತ್ತೆ, ಮಕ್ಕಳು ಕೊಡುವ ತಿರುಗೇಟನ್ನು ತಡ್ಕೊಳ್ಳೋಕ್ಕಾಗಲ್ಲ. ಆದ್ರೆ ಒಬ್ಬ ತಾಯಿಯಾಗಿ ಈ ವಿಚಾರ ಹೆಚ್ಚು ಮನೆಯಲ್ಲಿ ಪ್ರಸ್ತಾಪ ಆಗದ ಹಾಗೆ ನೋಡಿಕೊಳ್ಳುವುದು ನಿನ್ನ ಮಕ್ಕಳ ದೃಷ್ಟಿಕೋನದಿಂದ ಒಳ್ಳೆಯದು. ಈಗ ನಿಮ್ದಂತೂ ಬಹಳ ಮುಂದಕ್ಕೆ ಬಂದು ಬಿಟ್ಬಿಟ್ಟಿದೆಯವ ಸಮಯ, ಮಕ್ಕಳ ಸಮಯ, ಚಿಗುರುವ ಸಮಯ. ನಿಮ್ಮ ಈ ವಿಚಾರಗಳೇನಿದ್ದಾವೆ ಇವು ಅವರ ಮುಂದೆ ಹೆಚ್ಚು ಪ್ರಸ್ತಾಪ ಆಗಬಾರ್ದು, ಚರ್ಚೆಗೆ ಒಳಪಡಬಾರ್ದು. ಇಲ್ಲಪ್ಪ ನಿಮ್ಮ ತಂದೆ ಈಗ ಎಲ್ಲ ಬಿಟ್ಟು ಒಳ್ಳೆ ರೀತಿಯಲ್ಲಿ ಇದ್ದಾರಪ್ಪ ಅನ್ನಬೇಕು. ಯಾಕಂದ್ರೆ ನಿನ್ನ ನೋವನ್ನು ಒಳಗಡೆ ಇಟ್ಕೋ, ಆದರೆ ಹೊರಗಡೆ ಪ್ರಸ್ತಾಪಿಸ್ಬೇಡ. ಮಕ್ಕಳಿಗೆ ನೀನು ಹೇಳಿದ್ರೇನೆ ತಿಳಿಯೋಕೆ ಸಾಧ್ಯ, ಹೆಚ್ಚು ಕಡಿಮೆ, ಹೌದಲ್ಲವಾ? ಇವನ್ ಅವ್ರ ಗಮನಕ್ಕೆ ಏನೇ ಬಂದರೂ ಕೂಡ ಹೆಂಡತಿಯಾಗಿ ಅಥವಾ ಇಲ್ಲಪ್ಪ ನಮ್ಮ ತಾಯಿ ಮೊದಲಷ್ಟು ನೆಮ್ಮದಿ ಕೆಡಿಸ್ಕೊಂಡಿಲ್ಲ, ಇವತ್ತು ಖುಷಿಯಾಗಿದ್ದಾಳೆ ಅಂದರೆ ನಮ್ಮ ಅಪ್ಪ ಸರಿ ಹೋಗಿದ್ದಾನೆ ಅಂತ, ಅಥವಾ ಏನೋ ಒಂದು ಚೂರು ಸರಿ ಹೋಗಿರಬೇಕು ಅಂತ ಅವ್ರಿಗೊಂದು ಅಂದಾಜು ಸಿಗುತ್ತೆ. ತಾಯಿಯಾಗಿ ನನಗೆ ಅರ್ಥವಾಗುತ್ತೆ, ನಿಮ್ಮ ವೇದನೆ ಅರ್ಥವಾಗುತ್ತೆ. ಬಟ್ ಈಗ ನೀವು ಯಾವ ಪರಿಸ್ಥಿತಿಲಿ ಇದ್ದೀರಾ ಅಂದರೆ, ಇಲ್ಲಿ ತೀರಾ ಮುಷ್ಟಿ ಮಾಡಿ ಕಾಪಾಡ್ಕೊಳ್ತೀನಿ ಅಂದರೆ ಹೂವು ಒಸಕಿ ಹೋಗುತ್ತೆ, ತೀರಾ ಮೃದು ಬಿಡ್ತೀನಿ ಅಂದರೆ ಗಾಳಿಗೆ ಹಾರು ಹೋಗುತ್ತೆ. ಈ ಮಧ್ಯದ ಒಂದು ಸ್ಥಿತಿಯನ್ನು ನೀನು ಕಾಪಾಡಿಕೊಳ್ಬೇಕವ್ವ. ಇಲ್ಲಿ ತ್ಯಾಗ ಬಹಳ ಸರ್ವಶ್ರೇಷ್ಠವಾದ ಆಯ್ಕೆ ನಿನ್ನ ಪಾಲಿಗೆ. ಮಕ್ಕಳಿಗೋಸ್ಕರ ಈ ವಿಚಾರವನ್ನು ಇಲ್ಲಿಗೆ ಬಿಡಲೇಬೇಕು. ಅಲ್ಲಿ ಮುಂದಕ್ಕಿನ್ನೇನು ನಡೆಯುತ್ತೆ, ಆ ಹೆಣ್ಣಿಂದ ಈತನಿಗೆ ಅಂತ್ಯ ಇದೆಯೋ, ಸುಖ ಇದೆಯೋ ಅಥವಾ ಏನಿದೆಯೋ ಅದನ್ನು ನಿನ್ನ ಕಂಟ್ರೋಲಾಗಿಲ್ಲ. ಯಾಕಂದರೆ ಆ ಹೆಣ್ಣು ತನ್ನ ಒಳಗಡೆ ಏನು ವಿಷ ಬುದ್ಧಿ ಇಟ್ಕೊಂಡಿದ್ದಾಳೋ ಗೊತ್ತಿಲ್ಲ. ಆದರೆ ಈತ ಅರ್ಥ ಮಾಡಿಕೊಳ್ಬೇಕು, ನಾಳೆ ದಿನ ಇದೆಷ್ಟು ದಿನ ಮುಚ್ಚಿಟ್ಟು ನಾಳೆ ದಿನ ಒಂಚೂರು ತಪ್ಪಾದರೂ ಕೂಡ ಎಲ್ಲೋ ಕೂತು ನ್ಯಾಯ ಹೇಳುವ ಗೌರವವನ್ನು ಕಳ್ಕೊಳ್ತಾರೆ. ಯಾಕಂದರೆ ಗಳಿಸಿರೋದು ಎಲ್ಲವನ್ನು ಕಳ್ಕೊಳ್ಳೋಕೆ ತುಂಬ ಸಮಯ ಬೇಕಿಲ್ಲವ? ಹೌದು ಗುರುಜಿ, ಹಣ ಕಳ್ಕೊಂಡ್ರೆ ಸಂಪಾದನೆ ಮಾಡಬಹುದು, ಗೌರವ ಕಳ್ಕೊಂಡ್ರೆ ಸಂಪಾದನೆ ಮಾಡೋಕ್ಕಾಗಲ್ಲ. ಅವಶ್ಯವಾಗಿ ಆ ವ್ಯಕ್ತಿತ್ವ ಅಂದರೆ ಅವರದೇ ಬದುಕಲ್ಲ ಅಂಥದ್ದೊಂದು ಘಟನೆ ಅಥವಾ ಅಂಥದ್ದೊಂದು ಬಹಳ ದೊಡ್ಡ ನಷ್ಟ ಆಗದ ಹೊರತು ನಿಮ್ಮ ಮಾತುಗಳಿಂದ ಪರಿವರ್ತನೆ ಆಗುತ್ತೆ ಅಂತ ನಾನು ಭರವಸೆ ಕೊಡಲ್ಲ. ಯಾಕಂದರೆ ಇದು ನಿಮ್ಮೆಲ್ಲರಿಗೂ ಗೊತ್ತಾಗಿಯೂ ಮುಂದುವರಿತಿರೋದ್ರಿಂದ ನಿಮ್ಮ ಮಾತು ಇಲ್ಲಿ ಕೆಲಸ ಮಾಡಲ್ಲ.
ಈಗ ಎಕ್ಸಾಮ್ ಬರೀತಾ ಇದ್ದಾರೆ ಹುಡುಗರೆಲ್ಲ, ಅಲ್ಲೊಬ್ಬ ಇನ್ವಿಜಿಲೇಟರ್ ಇದ್ದಾನೆ. ಅಯ್ಯೋ ಮಕ್ಕಳಿಗೆ ಒಂಚೂರು ಆ ಕಡೆ ಈ ಕಡೆ ತಿರುಗಿ ಏನಾದರೂ ಬೇರೆಯದ್ರಲ್ಲಿ ನೋಡಿಕೊಂಡು ಬೇರೆಯವ್ರ ಪೇಪರ್ ಕಾಪಿ ಹೊಡಿತೀನಿ ಅನ್ನೋ ತಿರುಗೋ ಧೈರ್ಯ ಕೂಡ ಬರಲ್ಲ. ಯಾಕೆ? ಅಲ್ಲಿ ಎದುರುಗಡೆ ಕೂತಿದ್ದಾನಪ್ಪ. ಆದರೆ ಇವನು ಒಂದ್ಸಲಿ ಮಿಸ್ ಆಗಿ ಕಾಪಿ ಮಾಡ್ಕೊಂಡು ಬರ್ದ, ಅಥವಾ ಯಾರ್ದು ಪಕ್ಕದ ನೋಡ್ಕೊಂಡು ಬರ್ದ, ಅದನ್ನು ಇನ್ವಿಜಿಲೇಟ್ರು ಕೂಡ ನೋಡ್ದ. ಬಟ್ ಇನ್ವಿಜಿಲೇಟ್ರ್ ಏನೂ ಕ್ರಮ ತಗೊಳ್ಳಿಲ್ಲ, ಅವ್ನು ನಕ್ಕೊಂಡು ಸುಮ್ಮನಾದ. ಅಂದರೆ ಇವನಿಗೆ ಇನ್ನೊಂಚೂರು ಧೈರ್ಯ ಬರುತ್ತೆ. ಯಾಕಂದರೆ ಅವ್ನು ನೋಡಿಯೂ ಸುಮ್ಮನಾದ ಅಂದರೆ ಪರವಾಗಿಲ್ಲ, ಮುಂದುವರಿಸ್ಬೋದು ಅಂತ. ಜಗತ್ತಿನಲ್ಲಿ ಈ ರೀತಿ ಎಲ್ಲಿ ಭಯ ಅಥವಾ ಎಲ್ಲಿ ಗೊತ್ತಾದರೆ ನನ್ನ ಬದುಕು ಏನಾಗುತ್ತೋ, ಅಥವಾ ನನಗೆ ಯಾರು ಏನು ದುಃಖ ಕೊಡ್ತಾರೋ, ಏನು ಅವಮಾನ ಮಾಡ್ತಾರೋ, ಅಥವಾ ನನ್ನ ಬೆಲೆ ಎಲ್ಲಿ ಹಾಳಾಗುತ್ತೋ ಅನ್ನೋ ಆ ಮನೆಯವರ ಭಯವೇ ಅದನ್ನು ಮೀರಿ ಅವ್ರಿಗೂ ಗೊತ್ತಾಗಿದೆ, ಅವರು ಏನು ಮಾಡ್ಕೊಳ್ತಿಲ್ಲ, ನಾನೀಗ ಮುಂದುವರಿಬೋದು ಅನ್ನೋ ಧೈರ್ಯ ಬಂದಾಗ ಅದನ್ನು ನಿಲ್ಲಿಸೋದು ಕಾಲದಿಂದ ಮಾತ್ರ ಸಾಧ್ಯ. ಆದರೆ ನನ್ನ ಹಾರೈಕೆ ಭಗವಂತ ಕೃಷ್ಣನ ಅನುಗ್ರಹ ನಿನ್ನ ಗಂಡನ ಮೇಲಿರಲಿ. ಆ ಹೆಣ್ಣಿನಿಂದ ಭಾಳ ದೊಡ್ಡ ನಷ್ಟ ಅನುಭವಿಸೋದಿದೆ. ಬಟ್ ಇಲ್ಲಿ ನಾನು ಹೇಳೋದು, ಈತ ಹಣ ಕಳ್ಕೊಳ್ತಾನ, ಆರೋಗ್ಯ ಕಳ್ಕೊಳ್ತಾನ, ಅಥವಾ ಜೀವನದ ಬಗ್ಗೆ ಜಿಗುಪ್ಸೆ ತಗೊಂಡು ಎಲ್ಲರ ಕುರಿತು ಆಸಕ್ತಿ ಕಳ್ಕೊಳ್ತಾನ ಗೊತ್ತಿಲ್ಲ. ಆದರೆ ನೀವು ಮನೆಯಲ್ಲಿ ಆತನನ್ನು ಪ್ರೀತಿಸಿ ಮೊದಲಷ್ಟೇ ಖುಷಿಯಿಂದ ಇರಿ. ಆದರೆ ನೀನು ಅಲ್ಲಿಗೆ ಯಾಕೆ ಹೋಗಿದ್ದೆ, ನನಗೆ ಇಲ್ಲಿ ಯಾರೋ ಹೇಳಿದ್ರು, ನನಗೆ ಅವ್ರು ಹಂಗೆ ಹೇಳಿದ್ರು, ಇವ್ರು ಹಂಗೆ ಹೇಳಿದ್ರು, ಇವನ್ನೆಲ್ಲ ಹೇಳಿ 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 ಸಾಕಾಗಿ ಹೋಯಿತು. ಅದು ಯಾವುದು ಹೇಳೋದ್ರಿಂದ ನಿನ್ನ ಮನಸ್ಸಿಗೆ ಗೊಂದಲ ಹೆಚ್ಚಾಯಿತೆ ಹೊರತು ಉತ್ತರ ಸಿಗಲಿಲ್ಲ ಅಥವಾ ಅಲ್ಲಿಂದ ಬಿಡುಗಡೆ ಆಗಲಿಲ್ಲ. ನಿನ್ನ ಮನೆಯಲ್ಲಿ ನಿನ್ನ ಮನಸ್ಸಲ್ಲಿ ನೆಮ್ಮದಿಯನ್ನು ಕಾಪಾಡಿಕೊಳ್ಳೋದು ಅದು ಗೃಹಿಣಿಯಾಗಿ ಅದು ನಿನ್ನ ಕರ್ತವ್ಯ. ಆಯ್ತಪ್ಪ, ಕಾರ್ಯಕ್ರಮ ನೋಡಿರೋ ನೀವು ಅಂದುಕೊಳ್ಳಿ, ಎಷ್ಟೋ ಪುರುಷರು ಇವತ್ತು ಇದೊಂದು ಬಿಡವ, ಇನ್ನು ಎಷ್ಟೋ ಪುರುಷರು ತಂದು ಹಾಕಲ್ಲ, ಪರಸ್ತ್ರೀ ಸವಾಸ ಮಾಡಿ ಮನೆಯೇ ಹಾಳು ಮಾಡಿ ಹಾಕಿದ್ದಾರೆ. ಅಂಥದ್ರಲ್ಲಿ ನಿಂದು ಇದೊಂದೇ ಅಲ್ವನವ ಸಮಾಧಾನ ಮಾಡ್ಕೊಳ್ಳವ ಅಂತ ನಾನು ಹೇಳಲ್ಲ. ಯಾಕಂದರೆ ಇದೂ ಕೂಡ, ಯಾಕಂದರೆ ಒಂದು ಮಡಕೆಯಲ್ಲಿರೋ ಪೂರ್ತಿ ನೀರನ್ನು ಹೊರಗಡೆ ಹೋಗ್ಲಿಕ್ಕೆ ಒಂದು ಚಿಕ್ಕ ತೂತು ಸಾಕಲ್ಲವ, ಭಾಳ ದೊಡ್ಡ ತೂತು ಆಗಬೇಕು ಅಂತ ಏನಿಲ್ಲ. ಹಂಗೆ ಈತನ ಇದು ಒಂದು ನಡತೆ, ತಪ್ಪು ನಡತೆ, ಏನು ತೊಂದರೆ ಇಲ್ಲವ, ಬೇರೆಲ್ಲ ಸರಿ ಇದೆ ಅಂತ ನಾನು ಹಂಗೆ ಹೇಳಲ್ಲ. ಯಾಕಂದರೆ ಇದು ಒಂದೇ ವಿಚಾರ ಸಾಕು, ಅದು ಮುಂದೆ ಗೊತ್ತಾಗುತ್ತೆ. ಬಟ್ ಈಗ ನಾನು ಹೇಳೋದು, ಆ ಹೆಣ್ಣು ಅಯ್ಯೋ ನಾನು ಇನ್ನೊಂದು ಸಂಸಾರ ಹಾಳು ಮಾಡ್ತೀನಿ, ಆ ಹೆಣ್ಣಿಗೆ ದುಃಖ ಕೊಟ್ಟು ನಾನು ಯಾವ ನರಕಕ್ಕೆ ಹೋಗಲಿ ಅಂತ ಆಕೆಗೆ ಬುದ್ಧಿ ಬರಬೇಕು. ಇಲ್ಲ ಅಯ್ಯೋ ನಾನು ಸ್ವಲ್ಪ ದುಡ್ಡಿರೋನಾಗಿ, ನಾನು ಸ್ವಲ್ಪ ಎಲ್ಲ ರೀತಿ ಚೆನ್ನಾಗಿರೋನಾಗಿ ನನ್ನ ಹೆಂಡತಿ 1000 ಜನ ಬರ್ಬೋದು, ಆದರೆ ನನ್ನ ಹೆಂಡತಿಗೆ ದುಃಖ ಕೊಟ್ಟು ನಾನು ಆ ಸುಖವನ್ನು ಪಡ್ಕೊಳ್ಳಿಕ್ಕೆ ನಾನು ತಯಾರಿಲ್ಲಪ್ಪ, ನನಗೆ ಆ ಕೆಟ್ಟ ಜೀವನ ಬೇಡ ಅಂತ ಈತನಿಗೆ ಅನಿಸ್ಬೇಕು. ಅಂದರೆ ಇವರಿಬ್ಬರಲ್ಲಿ ಒಬ್ರಿಗೆ ಒಂದು ಬುದ್ಧಿ ಬಂದರೂ ಕೂಡ, ಅಥವಾ ಕರುಣೆ ನಿಮ್ಮ ಬಗ್ಗೆ ಒಂದು ಪ್ರೀತಿ ಬಂದರೂ ಕೂಡ ಬದಲಾವಣೆಯ ಸಾಧ್ಯತೆ ಇದೆ. ಬಟ್ ಸದ್ಯಕ್ಕೆ ಅದು ಸಾಧ್ಯ ಇಲ್ಲ. ನೀನೇನು ಮಾಡ್ತೀಯ ಅಂದರೆ, ಈಗ ನಿನ್ನ ಗುರಿ ಏನಾಗಬೇಕು, ಮನೆಯಲ್ಲಿ ಮಕ್ಕಳ ಮುಂದೆ ಇದು ಯಾವುದೂ ಪ್ರಸ್ತಾಪವಾಗದ ಹಾಗೆ ನೋಡಿಕೊಳ್ಳಬೇಕು. ಮತ್ತು ಗಂಡನ ಪಾಲಿಗೆ ಈ ದಾರಿಯಲ್ಲಿ ಏನೋ ಒಂದು ಪಾಠ ಕಾದಿದೆ, ಅದಕ್ಕೆ ನೀನು ಅವಕಾಶ ತಗೋ, ಸಮಯ ತಗೋ. ಆದರೆ ನಾನೇನೋ ತಿದ್ದಿ ಸರಿ ಮಾಡಿಬಿಡ್ತೀನಿ, ನಾನು ಇದನ್ನು ಹತ್ಕೊಂಡು ಕೂತ್ಕೊಂಡು ರೋಗ ತರಿಸ್ಕೊಂಡು, ನನಗೆ ಅರ್ಥವಾಗುತ್ತೆ ಹೆಂಡತಿಯಾಗಿ ಇನ್ಯಾವುದೇ ಪುರುಷನ ಯಾವುದೇ ಕೆಟ್ಟ ಸಹವಾಸ ಮಾಡದೆ ಗಂಡನೇ ಸರ್ವಸ್ವ ಅಂದ್ಕೊಂಡು ಬದುಕ್ತಿರೋ ಒಂದು ಹೆಣ್ಣಿಗೆ ಗಂಡನ ಈ ದುರ್ವರ್ತನೆ, ಗಂಡನ ಈ ತಪ್ಪು ದಾರಿ ಎಷ್ಟು ನೋವು ಕೊಡುತ್ತೆ ನಾನು ಬಲ್ಲೆ. ಆದರೂ ನನ್ನ ಗಂಡ ಸರಿ ಹೋಗ್ತಾನೆ ಅಂತ, ಅಂದರೆ ಲಂಕೆಯಲ್ಲಿ ಕೂತು ನನ್ನ ರಾಮ ಒಂದೇ ಬರ್ತಾನೆ ಅಂತ ಕಾಯ್ತಾ ಇದ್ದ ಸೀತೆ ಥರ ನನ್ನ ಗಂಡ ಕೂಡ ಒಂದೇ ಸರಿ ಹೋಗ್ತಾನೆ ಅನ್ನೋ ನಂಬಿಕೆಯಲ್ಲಿ ನಿನ್ನ ಮಕ್ಕಳನ್ನು ಪೋಷಣೆ ಮಾಡಿಕೊಂಡು ಅವರಿಗೆ ಸರ್ವಸ್ವವನ್ನು ನೀಡಿ, ಅವರಿಗೆ ಸಾಂತ್ವನ ಅಥವಾ ಸಂಸ್ಕಾರವನ್ನು ನೀಡಿ, ಮಕ್ಕಳ ಗಮನಕ್ಕೆ ಇದು ಯಾವುದು ಬರಲೇಬಾರ್ದು. ಅದು ತಂದೆ ವಿಚಾರ ಹೇಳಬೇಕಾದ್ರೆ, ಇಲ್ಲಪ್ಪ ಈಗೆಲ್ಲ ಸರಿ ಹೋಗಿದ್ದಾರೆ, ನನಗೆ ಭಾಳ ಖುಷಿ ಇದೆ ಕಣೆ ಅಂತಲೇ ಹೇಳಬೇಕು. ಯಾಕಂದರೆ ಈತನೊಬ್ಬನನ್ನು ಕಾಪಾಡಿಕೊಳ್ಳಿಕ್ಕೆ ಹೋಗಿ ಅವ್ರ ಮನಸ್ಸಲ್ಲಿ ಏನೇನೋ ವಿಚಾರಗಳು ಬಂದ್ಬಿಟ್ರೆ ಇಡೀ ಮನೆ ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಆ ಬೇರು ಇನ್ನೂ ಹಾಳಾಗಿ ಹೋಗಿಲ್ಲ, ಆ ಬೇರು ಇನ್ನೂ ಇದೆ. ಹಾಗಾಗಿ ಆ ಬೇರು, ಗಂಡ ಅನ್ನೋದು ಒಂದು ಬೇರು, ಒಂದು ಸಂಸಾರ, ಒಂದು ಹೆಮ್ಮರ, ಅದರ ಬೇರು ನಿನ್ನ ಗಂಡ. ಈ ನಿಮ್ಮ ಮಕ್ಕಳು ರೆಂಬೆ ಕೊಂಬೆಗಳು, ಹೂವು ಹಣ್ಣುಗಳು. ಆ ಹೂವು ಹಣ್ಣುಗಳಿಗೆ ಬೇರು ಮುದುಡಿ ಹೋಗ್ಬಿಟ್ರೆ ಹೂವು ಹಣ್ಣುಗಳು ಎಲ್ಲಿ ಬಂತು ಚೆನ್ನಾಗಿ ಸಿಹಿಯಾಗಿರೋದು? ಬೇರುಗಳಿಂದಲೇ ತಾನೇ ಹೂವು ಹಣ್ಣಿಗೂ ಸತ್ವ ಹೋಗೋದು. ಹಾಗಾಗಿ ಗಂಡನ ಕುರಿತು ಏನೂ ತಪ್ಪಾಗಿ ಮಾತಾಡೋದು ಬೇಡ. ಅಯ್ಯೋ ನಿಮ್ಮಪ್ಪ ಹಿಂಗೆ ಮಾಡಿಬಿಟ್ರು, ಹಂಗೆ ಮಾಡಿಬಿಟ್ರು, ಏನೂ ಬೇಡವ. ನಿನ್ನ ಗಂಡ ಮುಂದಿನ ಒಂದು 6 ತಿಂಗಳು ಈ ವಿಚಾರದಲ್ಲಿ ಸ್ವಲ್ಪ ಏನೋ ದುಃಖ ಅನುಭವಿಸೋದಿದೆ, ಅದಕ್ಕೆ ನೀನು ಕಾಲಕ್ಕೆ ಬಿಟ್ಟುಬಿಡು.
ಆದರೆ ಯಾವುದೇ ರೀತಿ ಬಹಳ ದೊಡ್ಡ ಪ್ರಾಣಹಾನಿ ಅಂತ ನಾನು ಹೇಳಲ್ಲ. ಬಟ್ ನೀ ನಿಜವಾಗಲೂ ನಿನ್ನ ಗಂಡನ ವಿಚಾರದಲ್ಲಿ ನಿಯತ್ತಾಯಿಂದ ಅವತ್ತಿಂದ ಬಂದಿದ್ದೀಯ, ಅದಕ್ಕೆ ಪ್ರತಿಫಲ ಅನ್ನುವಂತೆ ಈತ ಕೂಡ ನಿನ್ನ ಪ್ರೀತಿಗೆ ಸೋಲೋ ದಿನ ಬರುತ್ತೆ. ಆದರೆ ಯೋಚನೆ ಮಾಡವ, ಬಹಳ ಹಿಂದಿನಿಂದ ಬಹಳ ನಿಯತ್ತಾಗಿ ಬಂದಿದ್ದ ಮನುಷ್ಯ ತಾನೇ. ಹೌದು ಗುರುಜಿ. ಅಂದರೆ ಈಗ ಏನೋ ಸ್ವಲ್ಪ ಹಿಂಗೆ ಆಗಿದೆ, ನಾನು ಅದನ್ನು ಒಪ್ಕೊಳ್ತೇನೆ. ಬಟ್ ಬಹಳ ವರ್ಷಗಳಿಂದ ಒಳ್ಳೆ ರೀತಿಯಲ್ಲಿ ಬಂದಿದ್ದನ್ನು ನಾನು ಮರಿಬಾರ್ದು. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರವ, ನಾನು ಸುಮ್ಮನೆ ಹೇಳ್ತೀನಿ ತಾಯಿ, ಒಂಚೂರು ಆತ ಏನಾದರೂ ಮಾಡ್ಕೊಳ್ಳಿ, ಮನೆಗೆ ತಂದು ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಮನೇನ ಯಾವುದೇ ರೀತಿ ಇಕ್ಕಟ್ಟಿಗೆ ಸಿಲುಕಿಸ್ದಂಗೆ ನೋಡ್ಕೊಂಡು ಹೋದ್ರೆ ಸಾಕು ಅನ್ನೋ ಕಾಲನವ. ಹಂಗಂತ ಗಂಡಸು ಮನೆಗೆ ತಂದು ಹಾಕಿದ್ರೆ ಒಂದೇ ರೀತಿ ಒಂದು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು, ಅವನು ಹೊರಗಡೆ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ಮನೆ ದೃಷ್ಟಿಕೋನದಲ್ಲಿ ಮನೆಗೆ ತಂದು ಹಾಕಲಿ ಒಳ್ಳೆಯದು ಸರಿ, ಬಟ್ ಆ ಜೀವದ ಒಳಿತನ್ನು ಕೂಡ ನಾನು ಬಯಸಬೇಕಲ್ವ, ಅದಕ್ಕೆ ಆ ಮಾತು ಹೇಳ್ತಿದ್ದೀನಿ ಅಷ್ಟೇ. ಇಲ್ಲಿ ನೀನು ನನ್ನ ಗಂಡ ಅಲ್ಲೋದ್ನ ಇಲ್ಲೋದ್ನ ನೋಡವ, ಆ ಸೊಸೆ ಅಥವಾ ಅಲ್ಲಿ ಯಾರೋ ಹೇಳಿದ್ರಲ್ಲ, ಅವ್ರು ಹೇಳದೆ ಹೋಗಿದ್ರೆ ನಿನ್ನ ಪಾಡಿ ನೀನು ಇರ್ತಿದ್ದೆ. ಹೌದು ಗುರುಜಿ. ಕೇಳಿ ತಪ್ಪು ಮಾಡಿದೆ ಅಂತ ಅನ್ಸ್ಬಿಡುತ್ತೆ. ಆಮೇಲೆ ಬೇಡವೇ ಬೇಡ. ಭಗವಂತ ಕಳಿಸಿದ್ದಾನೆ, ಅವನೇ ಒಂದಿವ್ಸ ಕರ್ಕೊಳ್ತಾನೆ. ಆ ನಡುವೆ ಗಂಡ, ಮಕ್ಕಳು, ಬಂಧು ಬಳಗ, ಅತ್ತೆ ಮಾವ, ಅಪ್ಪ ಅಮ್ಮ, ಏನೇನೋ ಪಾತ್ರಗಳು, ಏನೇನೋ ಸೇವೆಗಳು ಮಾಡಬೇಕು. ಕೆಲವೊಮ್ಮೆ ನಿಯತ್ತಾಗಿರ್ತಾರೆ, ಕೆಲವೊಮ್ಮೆ ನಂಬಿಕೆಗೆ ದ್ರೋಹ ಮಾಡ್ತಾರೆ. ಬಟ್ ನೀನು ಹೇಳ್ದಲ್ಲವ, ನಾನು ಹೆಂಡತಿಯಾಗ ನಾನು ದ್ರೋಹ ಮಾಡಿಲ್ಲ ಅನ್ನೋ ತೃಪ್ತಿಲಿ ಸಾಯ್ತೀನಿ ಒಂದಿನ. ಇದೇ ತೃಪ್ತಿ ಇಟ್ಕೋ. ಯಾಕಂದರೆ ಇಂದ್ರಿಯ ಸುಖವನ್ನು ಪಡ್ಕೊಂಡವರು ಸ್ವರ್ಗ ಪಡ್ಕೊಳ್ತಾರೆ, ಅದನ್ನೆಲ್ಲ ತ್ಯಾಗ ಮಾಡಿ ನಿಯತ್ತಾಗಿದ್ದವರು ನರಕ ಪಡ್ಕೊಳ್ತಾರೆ ಅಂತ ಏನಿಲ್ಲವ. ಇಲ್ಲಿ ಯಾವ ಸುಖವನ್ನು ಬಯಸ್ತಿದ್ದಾವನೇ ಅಲ್ಲಿ ಅವನಿಗೆ ನರಕವಿದೆ. ಇಲ್ಲಿ ಕೆಲವೊಂದನ್ನು ತ್ಯಾಗ ಮಾಡಿ ಆದರೂ ನಿಯತ್ತಾಗಿದ್ದಾನೆ, ಅಲ್ಲಿ ಅವನಿಗೆ ಸ್ವರ್ಗವಿದೆ. ಹಾಗಾಗಿ ಇಲ್ಲಿ ನಿಮಗೆ ಸ್ವಲ್ಪ ದುಃಖ ಅನ್ನಿಸಬಹುದು, ಆದರೆ ನಿಮ್ಮ ನಿಯತ್ತು, ನಿಮ್ಮ ತ್ಯಾಗ, ನಿಮ್ಮ ಸಹನೆ ಹಾಗೂ ಇಷ್ಟೆಲ್ಲ ಆದಮೇಲೂ ಗಂಡನ ಬಗ್ಗೆ ಒಳ್ಳೆ ಮಾತು ಹೇಳಿದ್ರು. ಇಲ್ಲ ಗುರುಗಳೇ, ಅದೊಂದು ವಿಚಾರ ಬಿಟ್ಟರೆ ಬೇರೆ ಎಲ್ಲದರಲ್ಲೂ ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ಸಂಭಾಳಿಸ್ಕೊಂಡು ಹೋಗ್ತಿದ್ದಾರೆ, ಅದರ ಬಗ್ಗೆ ನನಗೆ ಬಹಳ ಖುಷಿ ಇದೆ ಅಂತ ಹೇಳೋದು ಅದು ನಿಮ್ಮ ದೊಡ್ಡತನ. ಹಂಗೆ ಒಳ್ಳೇದು ಹೇಳ್ತಾ ನಾನೇ ಸ್ವಯಂ ಒಳ್ಳೆಯದರ ಕಣಜ ಆಗ್ಬಿಡ್ಬೇಕು. ಯಾಕಂದರೆ ನಾನು ಕೆಟ್ಟದ್ದೇ ಹೇಳ್ತಾ ಹೋದರೆ ಆತ ಅಂತೂ ಬಿಡ್ತಾನೋ ಇಲ್ವೋ ಗೊತ್ತಿಲ್ಲ, ಆತನಿಗಂತೂ ಏನಾಗುತ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಕೊರಗಿ ಹೋಗ್ಬಿಡ್ತೀನಿ ರೋಗಿಯಾಗಿ. ನೀನು ಯಾಕೆ ಕೊರಗಬೇಕವ? ಬೇಡ. ಎಲ್ಲ ಸರಿ ಮಾಡೋ ಪ್ರಯತ್ನ ಮಾಡಿದ್ದೀಯಾ? ಗಂಡ ಹಿಂಗೆ ಮಾಡಿಬಿಟ್ಟ, ನಾನು ಹಂಗೆ ಮಾಡ್ತೀನಿ ಅಂತ ನೀನೇನು ತಪ್ಪದಾರಿಗೆ ಹೋಗಿಲ್ಲ. ಮಕ್ಕಳು ನಿನ್ನ ಪರ ಇದ್ದಾರೆ, ಅಥವಾ ಮಕ್ಕಳು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋಷ್ಟು ಪ್ರಬುದ್ಧರಿದ್ದಾರೆ. ಬಿಡಪ್ಪ ಪರವಾಗಿಲ್ಲ, ಏನೋ ಕಾಲ ಬಂದಂತೆ ಆಗಲಿ, ನಾನೀಗ ಭಗವಂತನಿಗೆ ಬಿಟ್ಟಿದ್ದೀನಿ, ನನಗೇನೂ ಕೇಳಲಿಕ್ಕೆ ಹೋಗಲ್ಲ, ಫೋನ್ ಚೆಕ್ ಮಾಡಲಿಕ್ಕೆ ಹೋಗಲ್ಲ, ಅಥವಾ ನಾನು ಯಾವುದೇ ರೀತಿಯಲ್ಲಿ ರೆಸ್ಟ್ರಿಕ್ಷನ್ಸ್ ಹಾಕಲ್ಲ. ಗಂಡ ಅವತ್ತಿಂದ ಚೆನ್ನಾಗಿ ಬಂದಿದ್ರು, ಇವತ್ತೇನೋ ಕೆಟ್ಟ ಹಣೆ ಬರ, ಅವ್ರ ಹಣೆಯಲ್ಲಿ ಏನಿದೆಯೋ, ಏನು ನಡಿಬೇಕು ಅಂತ ಇದೆಯೋ ಗೊತ್ತಿಲ್ಲ. ಆದರೆ ನಾನೊಬ್ಳು ಪತಿವ್ರತೆಯಾಗಿ, ನಾನೊಬ್ಳು ಹೆಂಡತಿಯಾಗಿ ಅದನ್ನು ತಡೆಯುವ ಪ್ರಯತ್ನ ಮಾಡಿದೆ. ಅದನ್ನು ಮೀರಿಯೂ ಮುಂದುವರಿತಿದೆ ಅಂದರೆ ಅದು ಕಾಲದ ಮಹಿಮೆ. ಈಗ ನಿನ್ನ ಮನೆಯಲ್ಲಿ ನಲ್ಲಿ ಒಡ್ಕೊಳ್ತು, ನಲ್ಲಿ ಸೋರ್ತಿದೆ ಅಂದರೆ ನೀನು ಬಟ್ಟೆಯಲ್ಲಿ ಕಟ್ಟಬಹುದವ. ಬಟ್ ಒಂದು ಇಡೀ ಅಣೆಕಟ್ಟೆ ಒಡ್ಕೊಳ್ತು ಅಂದರೆ ಹೆಂಗೆ ಕಟ್ತೀಯ? ಕೆಲವೊಂದು ನಮ್ಮ ಕೈಲಿದೆ, ಕೆಲವೊಂದು ನಮ್ಮ ಕೈಲಿ ಇಲ್ಲ. ಹಾಗಾಗಿ ಇದು ಯಾಕೋ ನನ್ನ ಕೈಲಿ ಇಲ್ಲ ಅಂದುಕೊಂಡು ನೀನು ಈ ವಿಚಾರದಲ್ಲಿ ಗಂಡನ ಗೌರವಕ್ಕೆ ಎಲ್ಲೂ ಧಕ್ಕೆ ತರೋದು ಬೇಡ. ಅದಾಗಿ ಸರಿ ಹೋಗುತ್ತೆ. ನಾನು ಹೇಳ್ತೀನಿ, ಮುಂದಿನ ಒಂದು 6-7 ತಿಂಗಳು ಇದಕ್ಕೊಂದು ಸಮಯ ಬೇಕು. ನೀನೇ ಫೋನ್ ಮಾಡ್ತೀಯ, ಸರಿ ಹೋಗುತ್ತೆ. ಎಲ್ಲ ರೀತಿಯಲ್ಲೂ ನಿನಗೆ ಬೇಕಾದಂಗೆ ನಿನ್ನ ಗಂಡ ಒಳ್ಳೆ ರೀತಿಯಲ್ಲಿ ಸರಿ ಹೋಗ್ತಾನೆ. ಬಟ್ ಆ ಹೆಣ್ಣಿನ ಮತ್ತು ಈತನ ನಡುವೆ ಏನೋ ಒಂದು ಗೊಂದಲ ಆಗುತ್ತೆ. ಬಟ್ ಆ ಹೆಣ್ಣಿಗದು ಏನೋ ಭಗವಂತನೇ ಬುದ್ಧಿ ಕೊಡ್ತಾನೋ ಇಲ್ಲ ಏನೋ ಕೆಡುಕು ಮಾಡಿ ಬುದ್ಧಿ ಕಲಿಸ್ತಾನೋ ಗೊತ್ತಿಲ್ಲ. ನಿನ್ನ ಪಾಡಿಗೆ ನೀನು ಸುಮ್ಮನಿರೋದು ಕಲಿ ಈಗ. ಯಾಕಂದರೆ ಈಗ ಏನೇನೋ ಮಾತಾಡಿ ನಾಳೆ ಏನೋ ಕೆಟ್ಟದ್ದಾಯ್ತು ಅಂದಾಗ ಇವಳು ಬಾಯಿ ಸರಿ ಇಲ್ಲ, ಅದಕ್ಕೆ ಹೆಂಗಾಯ್ತು ಅಂತ ಬಂದ್ಬಿಡುತ್ತೆ ಮೇಲೆ. ಮತ್ತೆ ಆ ಕಳಂಕವನ್ನು ನೀನೇ ಕೂತ್ಕೊಳ್ತೀಯವ. ಇರ್ಲಿ, ಭಗವಂತನ ಸ್ಮರಣೆ ಮಾಡ್ತಾ, ಕೃಷ್ಣ ಎಲ್ಲ ನಿಂದೆಯಪ್ಪ, ನಾನು ನಿನಗೆ ಶರಣಾಗಿದ್ದೀನಿ. ಸಮಸ್ಯೆನ ನನ್ಗೆ ಯಾವ ತರ ಆಗಿದ್ದೆ ಅಂದ್ರೆ ಗುರುಜಿ, ನನ್ಗೆ ಇತ್ಲಾಗಿ ಅಪ್ಪನ ಮನೇಲೂ ಹೇಳ್ಕೊಳಂಗಿಲ್ಲ, ಫ್ರೆಂಡ್ ಸರ್ಕಲ್ ಅಲ್ಲೂ ಹೇಳ್ಕೊಳಂಗಿಲ್ಲ. ಮರ್ಯಾದೆ ಪ್ರಶ್ನೆ ಒಳಗೆ ನುಂಗಿ 2 ವರ್ಷದಿಂದ ನುಂಗ್ತಾ ಇದ್ದೆ ಗುರುಜಿ. ನಾನು ಯಾರ ಹತ್ರನಾರು ಹೇಳ್ಕೋಬೇಕು ಅಂತ ಇದ್ದೆ.
ಆದ್ರೆ ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೆ, ಆದ್ರೂ ಹೆಂಗ್ ಹೇಳ್ಕೊಳ್ಳೋದು ಅನ್ನೋ ತರದಲ್ಲಿದ್ದೆ. ಇವತ್ತು ಅದೇನೋ ಗುರುಜಿ, ಒಂದ್ ಮನ್ಸಿಗೆ ಒಂದ್ ಸಮಾಧಾನನಾರು ಸಿಗತ್ತೆ, ಏನಾದ್ರು ಒಂದ್ ಸಾಂತ್ವನನಾರು ಸಿಗತ್ತೆ ಅನ್ನೋ ಒಂದು ಭರವಸೆ ಮೇಲೆ ನಾನು ನಿಮ್ಮ ಹತ್ರ ಹೇಳ್ಕೊಂಡೆ ಗುರುಜಿ. ಥ್ಯಾಂಕ್ಸ್ ಗುರುಜಿ. ಇರ್ಲಿ ನಿನ್ನ ಮನಸ್ಸಿನ ನೋವು ನನಗೆ ಅರ್ಥವಾಗುತ್ತೆ. ಆದರೆ ಏನೋ ಒಳ್ಳೇದಕ್ಕೆ ಸಿಕ್ಕಿದೆ ಅಂದುಕೊಳ್ಳವ, ಎಲ್ಲ ಒಳ್ಳೇದಾಗುತ್ತೆ. ಆಯ್ತಾ? ಸರಿ ಗುರುಜಿ. ಸಿಗದೆ ಸರಿ ಗುರುಜಿ. ಎಷ್ಟೋ ಜನಕ್ಕೆ ಸಿಕ್ಕಿಲ್ಲ, ನಿನಗೆ ಸಿಕ್ಕಿದೆ. ಸೊ ನನ್ನ ಹಾರೈಕೆ ಮನಸಾರೆ ಹಾರೈಸ್ತೀನಿ. ಗಂಡನ 100 ಒಳ್ಳೆತನ ಅಥವಾ 99 ಒಳ್ಳೆತನ ಇದೊಂದು ಯಾಕೋ ತಪ್ಪಾಗಿದೆ, ಇದೂ ಕೂಡ ಸರಿ ಹೋಗಿ ಆತ ಮತ್ತೆ ಮೊದಲಿನಂತೆ ಫ್ಯಾಮಿಲಿ ಮ್ಯಾನ್ ಆಗಿ ಮುಂದುವರಿತಾರೆ. ಸ್ವಲ್ಪ ಸಮಯ ಕೊಡು, ಕಾಲದ ಪ್ರವಾಹ ಅದೆಲ್ಲ ಸರಿ ಮಾಡುತ್ತೆ. ನೀನು, ಮಕ್ಕಳು, ಗಂಡ, ಅತ್ತೆ, ನಿನ್ನ ಮನೆ, ನಿನ್ನ ಮನಸ್ಸು ಈ ಕಾರ್ಯಕ್ರಮ ನೋಡ್ತಾ ನೆಮ್ಮದಿ ತಗೊಳ್ತಾ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರುವಷ್ಟು ಸಮಯವನ್ನು ನಂಬಿಕೆ, ಪ್ರೀತಿ, ಕರುಣೆ, ವಾತ್ಸಲ್ಯ ಇದರಲ್ಲಿ ಕಳೆದು ಬಿಡೋಣ. ಪ್ರತಿಕ್ಷಣ ಅಪನಂಬಿಕೆ, ಸಂಶಯ ಇವೆಲ್ಲ ಮನೋರೋಗ ತಂದು ಬಿಡ್ತವವ. ಹೌದು ಅದಕ್ಕೆ ಗುರುಜಿ. ಔಷಧಿ ಇಲ್ಲ. ಕಡೆಗೆ ಮಕ್ಕಳು ಮದುವೆನೂ ನೋಡ್ದಂಗೆ ಮೂಲೆಯಲ್ಲಿ ಕೂತ್ಕೊಬೇಕಾಗುತ್ತೆ. ಹೌದು ಗುರುಜಿ. ಬೇಡ, ನನ್ನ ಆರೋಗ್ಯ ಚೆನ್ನಾಗಿದ್ರೆ ಇಂಥವು 1000 ಎದುರಿಸಬಹುದು. ಇರ್ಲವ, ಎಲ್ಲದಕ್ಕೂ ಒಂದು ಉತ್ತರ ಇದೆ. ನಿನ್ಗೆ ಒಳ್ಳೇದಾಗ್ಲಿ ತಾಯಿ, ಶುಭವಾಗ್ಲವ. ಸರಿ ಗುರುಜಿ. ಥ್ಯಾಂಕ್ಸ್ ಗುರುಜಿ. ಒಳ್ಳೇದಾಗ್ಲವ. ಹಾ, ಪರಮಾತ್ಮ ತನ್ನ ಗಂಡನ ಕುರಿತಾಗಿ ಈ ಹೆಣ್ಣಿಗೆ ಕಾಳಜಿ ಇದೆ, ಗಂಡನಿಗೆ ಕೆಡುಕಾಗಬಾರದು ಅಂತ. ನನ್ನ ಗಂಡ ನನಗೆ ಇರಬೇಕು ಅನ್ನೋದೊಂದು ಆಸೆ ಎಲ್ಲ ಹೆಣ್ಮಕ್ಳಿಗೂ ಇರುತ್ತಲ್ಲ. ಪುರುಷ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಬಟ್ ಏನೋ ಮನಸ್ಸು ಜಾರುತ್ತೆ ಕೆಲವೊಮ್ಮೆ. ತಿದ್ದುಕೊಳ್ಳಿ. ಆ ಮನೆ, ಮಕ್ಕಳಿಗೆ, ಆ ಯಜಮಾನರಿಗೆಲ್ಲ ಒಳ್ಳೇದಾಗಲಿ. ನೋಡಿ ಸರ್, ಒಂದೇ ಹೇಳ್ತೀನಿ, ಭಗವಂತ ಒಂದು ಅವಕಾಶ ಅಂತ ಎಲ್ರಿಗೂ ಕೊಡ್ತಾನೆ, ತಿದ್ದುಕೊಂಬಿಡ್ಬೇಕು. ಏನು ಹೇಳಿ ಅದಕ್ಕೆ, ಕ್ಷಮಿಸುವ, ಸಹಿಸುವ ಹೆಂಡತಿ ಮಕ್ಕಳು ಎಲ್ರಿಗೂ ಸಿಗಲ್ಲ. ಹಾಗಂತ ಅವರ ಕ್ಷಮೆ, ಅವರ ಸಹನೆ ಅದು ಅವರ ದೌರ್ಬಲ್ಯ ಅಲ್ಲ ಅಥವಾ ಅವರ ದುರ್ಬಲತೆ ಅಲ್ಲ. ಒಂದು ಸಮಯ ಬಂದಾಗ, ಇವತ್ತೇನೋ ದುಡ್ಡು ಆಡ್ತಿದೆ, ಎಲ್ಲ ವ್ಯವಹಾರ ಚೆನ್ನಾಗಿ ನಡೀತಿದೆ, ಸರಿ, ನಾಳೆ ಏನೋ ಒಂದು ಕೆಟ್ಟ ಕಾಲ ಬಂತು, ಅವಾಗೆಲ್ಲ ಯಾವ ಹೊರಗಿನ ಹೆಂಗಸರು ಬರಲ್ಲ, ಹೊರಗಿನ ಯಾರೂ ಬರಲ್ಲ. ನಿಮ್ಮ ಹೆಂಡತಿ ಮಕ್ಕಳೇ ನೋಡ್ಕೊಳ್ಬೇಕು. ಚೆನ್ನಾಗಿದ್ದ ಕಾಲದಲ್ಲಿ ಸ್ವಲ್ಪ ಹೆಂಡತಿ ಮಕ್ಕಳಿಗೆ ನಿಯತ್ತಾಗಿರೋದು ಮುಖ್ಯ. ಇಲ್ಲ ಕಣೆ, ಹಿಂಗೇನೋ ಆಗ್ಬಿಡ್ತು, ನನ್ನ ಬುದ್ಧಿ ಕೆಟ್ಟುಬಿಡ್ತು, ನನ್ನ ಕ್ಷಮಿಸು, ನಾನು ನಿನ್ನ ಮುಂದೆ ಹಾಗೆ ಮಾಡಲ್ಲ, ನೋಡು ಫೋನ್ ನಿನ್ನ ಮುಂದೆ ಇಡ್ತೀನಿ, ನಾನು ಯಾವುದೇ ರೀತಿ ಆ ತಪ್ಪು ಮಾಡಲ್ಲ. ಇಲ್ಲ ಕಣೆ, ನನಗೆ ಇವತ್ತು ಕೂಡ ಮೆಸೇಜ್ ಮಾಡಿ ಮಾತಾಡ್ಬಿಟ್ಟೆ ಕಣೆ, ನನ್ನ ಗಮನ, ನನ್ನ ಮನಸ್ಸು ನಾನು ಕಂಟ್ರೋಲಾಗಿಲ್ಲ ಅಂದರೆ ನಿಮ್ಮ ಎಡವಟ್ಟುಗಳನ್ನು ಹೇಳ್ಕೊಂಡು ಪಶ್ಚಾತ್ತಾಪ ಪಡಿ. ಹೆಂಡತಿ ಅದಕ್ಕೆ ಸಪೋರ್ಟ್ ಮಾಡ್ತಾಳೆ, ಹೌದಾ ಹೊರಗಡೆ ತರ್ತೀನಿ ನಾನು, ನೀವು ಧೈರ್ಯವಾಗಿರಿ ಅಂತ. ಅದು ಬಿಟ್ಟು ನಾನು ಮೆಸೇಜ್ ಅಷ್ಟೇ ಮಾಡೋದು, ನಾನೇನು ತಪ್ಪಾಗಿ ನಡ್ಕೊಳ್ತಿಲ್ಲ ಅಂದಾಗ ನಿಯತ್ತಾಗಿರೋ ಹೆಂಡತಿಗೆ ಅದು ಕೂಡ ಬಹಳ ದೊಡ್ಡ ನೋವೇ ಹೌದು. ನಿಯತ್ತು ಕಳ್ಕೊಂಡವ್ರಿಗೆ ಅದು ಭಾಳ ದೊಡ್ಡ ನೋವು ಅಲ್ಲದೆ ಇರ್ಬೋದು, ಬಟ್ ನಿಯತ್ತಾಗಿರೋರ್ಗೆ ಅದು ಬಹಳ ದೊಡ್ಡ ನೋವು. ಅರ್ಥ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ.